greet you all in the precious name of our Lord and Savior Jesus Christ. ಮಧುರವಾದಂತ ಯೇಸು ಕ್ರಿಸ್ತನ ನಾಮ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. Hallelujah. Okay. Tuesday evenings I'm teaching about kingdom of God. ಮಂಗಳವಾರ ಸಾಯಂಕಾಲದಲ್ಲಿ ನಾವು ದೇವರ ರಾಜ್ಯದ ಕುರಿತಾಗಿ ನಿಮಗೆ ಕಲಿಸ್ತಾ ಇದ್ದೇನೆ. Maybe for another 2-3 weeks I'll take. ಮುಂದುವರುವ 2-3 ವಾರಗಳಲ್ಲಿ ಇದರ ಕುರಿತಾಗಿ ನಾನು ಬೋಧನೆ ಮಾಡ್ತೇನೆ. This last few weeks teaching is so important. If you get a revelation of it, I'll tell you, you will enjoy your life. ಈ 3 ವಾರಗಳು ನಾನು ಏನು ಕಲಿಸ್ತಾ ಇದ್ದೇನೆ ಇದನ್ನು ನೀವು ತಪ್ಪದೆ ಇದರ ಪ್ರಕಟಣೆ ಹೊಂದಿಕೊಂಡಿದ್ದರೆ ನಿಮ್ಮ ಜೀವಿತವು ಬಹಳ ಆನಂದಕರವಾಗಿರ್ತದೆ. And I don't know again whether this teachings I'll repeat it. ನನಗೆ ಗೊತ್ತಿಲ್ಲ ತಿರುಗಾ ಇದರ ಕುರಿತಾಗಿ ಬೋಧನೆ ಮಾಡ್ತೀನಾ ಇಲ್ಲವೆಂಬುದಾಗಿ. Hallelujah. Okay, turn your Bible one more time to Matthew 6th chapter. We'll read ಮತ್ತಾಯ ಸುವಾರ್ತೆಗೆ ನಿಮ್ಮ ಬೈಬಲ್ ಅನ್ನು ತಿರುಗಿಸಿರಿ. verse 33. 6ನೇ ಅಧ್ಯಾಯ 33ನೇ ವಚನ. ಮತ್ತಾಯ 6:33. But seek ye first the kingdom of God and his righteousness, and all these things shall be added unto you. ಮತ್ತಾಯ 6:33. ಆದರೆ ಮೊದಲು ನೀವು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ, ಇವುಗಳು ಕೂಡ ಅವೆಲ್ಲವುಗಳು ಕೂಡಿಸಲ್ಪಡುವವು. Hallelujah. Jesus said, seek ye first the kingdom of God. ಯೇಸು ಸ್ವಾಮಿ ಹೇಳ್ತಾರೆ, ಮೊದಲು ನೀವು ದೇವರ ರಾಜ್ಯವನ್ನು ಹುಡುಕಿರಿ. For whom he is telling this? ಯಾರಿಗೆ ಆತನು ಇದನ್ನು ಹೇಳ್ತಾ ಇದ್ದಾನೆ? He is telling to the people who belong to God's covenant. ಯಾರು ದೇವರ ಒಡಂಬಡಿಕೆ ಸೇರಿದಾರೋ ಅವರಿಗೆ ಈ ಮಾತುಗಳನ್ನು ಆತನು ಹೇಳ್ತಾ ಇದ್ದಾನೆ. They were worried about what to eat, what to drink, what to wear. ಅವರು ಏನನ್ನು ಕುಡಿಬೇಕು, ಏನನ್ನು ಊಟ ಮಾಡಬೇಕು, ಏನನ್ನು ಧರಿಸಬೇಕು, ಇದರ ಕುರಿತಾಗಿ ಅವರು ಚಿಂತೆ ಮಾಡ್ತಾ ಇದ್ದಾರೆ. He is saying you should not worry. ಆತನು ಹೇಳ್ತಾ ನೀವು ಇದರ ಕುರಿತಾಗಿ ಚಿಂತೆ Those who don't know God, they should worry. ಯಾರಿಗೆ ದೇವರು ಗೊತ್ತಿಲ್ಲವೋ ಅವರು ಇದರ ಕುರಿತಾಗಿ ಯೋಚನೆ ಮಾಡ್ತಾರೆ. Amen. Say in English, those who don't know God, they should worry. ಯಾರಿಗೆ ದೇವರು ಗೊತ್ತಿಲ್ಲವೋ ಅವರು ಇದರ ಕುರಿತಾಗಿ ಯೋಚನೆ ಮಾಡಬೇಕು. You should not worry like them. ಅವರಂತೆ ನೀವು ಚಿಂತೆ ಮಾಡಬಾರದು. But you have one thing to do. ಆದರೆ ನಿಮಗೆ ಒಂದು ಕೆಲಸ ಇದೆ ಮಾಡಲಿಕ್ಕೆ. What is that one thing? ಆ ಒಂದು ಕೆಲಸ ಏನು? Seek ye first the kingdom of God. ಮೊದಲು ನೀವು ದೇವರ ರಾಜ್ಯವನ್ನು ಹುಡುಕಬೇಕು. Hallelujah. What is seeking kingdom of God? ದೇವರ ರಾಜ್ಯವನ್ನು ಹುಡುಕುವುದು ಎಂದರೆ ಅರ್ಥ ಏನು? I repeated many times. ಅದನ್ನು ಅನೇಕ ಬಾರಿ ನಾನು ಹೇಳಿದ್ದೇನೆ. When we call Jesus into our heart, his kingdom begins. ಯಾವಾಗ ನಾವು ಯೇಸು ಸ್ವಾಮಿ ನಮ್ಮ ಹೃದಯದೊಳಗೆ ಕರೆಯುತ್ತೇವೋ ಆವಾಗ ಆತನ ರಾಜ್ಯವು ಪ್ರಾರಂಭವಾಗ್ತದೆ. He is our savior, he is our Lord. ಆತನು ನಮ್ಮ ರಕ್ಷಕನಾಗಿದ್ದಾನೆ, ಆತನು ನಮ್ಮ ಒಡೆಯನಾಗಿದ್ದಾನೆ. He rules and reigns in our heart. ಆತನು ನಮ್ಮ ಜೀವಿತದೊಳಗೆ ಆತನು ಆಳ್ವಿಕೆ ಮಾಡ್ತಾನೆ. Hallelujah. So spiritually we are in the kingdom of God. ಆತ್ಮಿಕ ರೀತಿಯಲ್ಲಿ ನಾವು ದೇವರ ರಾಜ್ಯದ ಒಳಗಡೆ ಇದ್ದೇವೆ. Now our mind has to change. ಈಗ ನಮ್ಮ ಮನಸ್ಸುಗಳು ಬದಲಾಗಬೇಕು. Why our mind has to change? ಯಾಕೆ ನಮ್ಮ ಮನಸ್ಸುಗಳು ಬದಲಾಗಬೇಕು? Hallelujah. I told you 3 things. ನಾನು ನಿಮಗೆ 3 ಸಂಗತಿಗಳು ಹೇಳಿದ್ದೇನೆ. You know, in 1 Corinthians 10th chapter, Paul is talking about Israelite story to believers, comparing with the believers' life. ನಾನು ನಿಮಗೆ ಹೇಳಿದೆ, ಪೌಲನು ಕೊರಿಂಥದವರಿಗೆ ಪತ್ರ ಬರೆಯುವಾಗ ಆತನು ವಿಶ್ವಾಸಿಗಳ ಜೀವಿತವು ಇಸ್ರಾಯೇಲ್ ಜೀವಿತಗಳೊಂದಿಗೆ ಹೋಲಿಕೆ ಮಾಡಿ ಹೇಳ್ತಾನೆ. Hallelujah. They ate manna, they drank water, they ate food, all those things they ate. ಅವರು ಮನ್ನವನ್ನು ತಿಂದರು, ಅವರು ನೀರನ್ನು ಕುಡಿದರು, ಇವೆಲ್ಲ ಸಂಗತಿಗಳು ನಡೆದಿವೆ. It is just like us. ಅದು ನಮ್ಮ ಹಾಗೆ ಇದೆ. They went through the Red Sea. ಅವರು ಕೆಂಪು ಸಮುದ್ರವನ್ನು ದಾಟಿ ಹೋದರು. It is like water baptism. ಅದು ನೀರಿನ ದೀಕ್ಷಾಸ್ನಾನದಂತೆ. God prepared the land flowing with the honey and milk. ದೇವರು ಹಾಲು ಜೇನು ಹರಿಯುವಂತ ಪ್ರದೇಶವನ್ನು ಸಿದ್ಧ ಮಾಡಿದನು. They didn't possess it. ಆದರೆ ಅವರು ಸ್ವಾಧೀನ ಮಾಡಿಕೊಳ್ಳಲಿಲ್ಲ. It displeased God. ಅದು ದೇವರಿಗೆ ಮೆಚ್ಚುಗೆ ತರಲಿಲ್ಲ. God was not pleased because they didn't possess.
ಅವರು ಆ ಪ್ರದೇಶವನ್ನು ಸ್ವಾಧೀನ ಮಾಡಿಕೊಳ್ಳಲು ಅದಕ್ಕಾಗಿ ದೇವರಿಗೆ ಅದು ಇಷ್ಟವಾಗಲಿಲ್ಲ. Even for us, God has prepared the blessings. ನಮಗೂ ಕೂಡ ದೇವರು ಆಶೀರ್ವಾದಗಳನ್ನು ಸಿದ್ಧ ಮಾಡಿಟ್ಟಿದ್ದಾರೆ. Hallelujah. Hallelujah. Our blessings are ready. ನಮ್ಮ ಆಶೀರ್ವಾದಗಳು ಸಿದ್ಧವಾಗಿವೆ. Amen. Amen. Are you with me? Say, my blessings are ready. ನನ್ನ ಆಶೀರ್ವಾದಗಳು ಸಿದ್ಧವಾಗಿದೆ. Not only it is ready, he has paid the price. ಅದು ಸಿದ್ಧವಾಗಿ ಮಾತ್ರವಿಲ್ಲ, ಅದಕ್ಕೆ ಕಟ್ಟಬೇಕಾದ ಬೆಲೆ ಕೂಡ ಕಟ್ಟಿಯಾಗಿದೆ. Amen. One more time. My blessings are ready and it is paid. ನನ್ನ ಆಶೀರ್ವಾದಗಳು ಸಿದ್ಧವಾಗಿದೆ, ಅದರ ಬೆಲೆ ಕೂಡ ಕಟ್ಟಲ್ಪಟ್ಟಿದೆ. Now, why God was not pleased with them? ಯಾಕೆ ದೇವರು ಅವರನ್ನು ಮೆಚ್ಚಲಿಲ್ಲ? Because they didn't possess it. ಯಾಕಂದ್ರೆ ಅವರು ಸ್ವಾಧೀನ ಮಾಡಿಕೊಳ್ಳಲಿಲ್ಲ. So I told you this 2-3 weeks I'll be teaching only about possessing it. ಈ 3 ವಾರಗಳು ಕೇವಲ ನಾನು ಅದನ್ನು ಹೇಗೆ ಸ್ವಾಧೀನ ಮಾಡಿಕೊಳ್ಳಬೇಕು ಕುರಿತಾಗಿ ಕಲಿಸ್ತೇನೆ. How to possess our possessions. ನಮಗೆ ಏನು ನಮ್ಮ ಏನು ಆಸ್ತಿಗಳಿದೆ ಅದನ್ನು ಹೇಗೆ ಸ್ವಾಧೀನ ಮಾಡಿಸಿಕೊಳ್ಳಬೇಕು ಎಂದು What ಕಲಿಸ್ತೇನೆ. God has given through the cross of Calvary, how I can possess it, how you can possess it. ದೇವರು ಕಲ್ವಾರಿ ಶಿಲುಬೆಯ ಮೂಲಕವಾಗಿ ಏನನ್ನು ಕೊಟ್ಟಿದ್ದಾನೆ ಅದನ್ನು ಹೇಗೆ ಸ್ವಾಧೀನ ಮಾಡಿಕೊಳ್ಳಬೇಕೆಂಬುದಾಗಿ ನಿಮಗೆ ಕಲಿಸಿಕೊಡ್ತೇನೆ. There are some scriptures, what I'm teaching, I said there are some points, what I'm teaching, I may not repeat after this Kingdom of God teaching is over. ಈಗ ದೇವರಾಜ್ಯದ ಕುರಿತ ಬೋಧನೆ ಮುಗಿದ ನಂತರ ಯಾವ ವಾಕ್ಯಗಳು ಈಗ ಕಲಿಸ್ತೇನೆ ಮುಂದೆ ನಾನು ಕಲಿಸಲಿಕ್ಕೆ. So very important, note down it, even if you know the scripture, listen again and try to understand it, grasp it. You can start possessing it. Every blessing you can possess. ಧ್ಯಾನವಿಟ್ಟು ವಾಕ್ಯಗಳನ್ನು ಕೇಳಿರಿ, ನಿಮಗೆ ಗೊತ್ತಿದ್ರು ಕೂಡ ವಾಕ್ಯಗಳನ್ನು ಓದಿರಿ. ಮತ್ತೆ ನಾನು ನಿಮಗೆ ಹೇಳ್ತೇನೆ, ಈ ವಾಕ್ಯ ಕಲಿಯುವುದರ ಮೂಲಕ ನಿಮ್ಮ ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಳಬಹುದು. Turn your Bible to 1 Corinthians. ನಿಮ್ಮ ಸತ್ಯವೇದವನ್ನು 1 ಕೊರಿಂಥಕ್ಕೆ ತಿರುಗಿಸಿರಿ. 2nd chapter, 2ನೇ ಅಧ್ಯಾಯ, verse 9. 9ನೇ ವಚನ. ಮೊಬೈಲ್ ಇದೆ ನಿಮ್ಮ ಹತ್ರ? ಯು ಟೇಕ್ ಫ್ರಮ್ ಶಿ ಸಿ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥವುಗಳನ್ನು ಕಂಡು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಇಲ್ಲದೆ ಅವು ಮನುಷ್ಯನ ಹೃದಯದಲ್ಲಿ ಸೇರಲಿಲ್ಲ. This tells you how big is your blessing. ಇದು ನಿಮಗೆ ಹೇಳ್ತದೆ ನಿಮ್ಮ ಆಶೀರ್ವಾದವು ಎಷ್ಟು ದೊಡ್ಡದಾಗಿದೆ ಎಂಬುದಾಗಿ. This tells you how big, how the magnitude of what God has prepared for you. ನಿಮ್ಮ ಆಶೀರ್ವಾದ ಕುರಿತಾಗಿ ಅದು ಎಷ್ಟು ದೊಡ್ಡದಾಗಿದೆ ಎಂಬುದಾಗಿ ಈ ವಾಕ್ಯವು ನಿಮಗೆ ತಿಳಿಸುತ್ತದೆ. See, we all have some desires. ನಮಗೆಲ್ಲರಿಗೂ ಆಸೆಗಳಿವೆ. Yes or no? ಹೌದಾ ಇಲ್ವಾ? How our life should be in the future. ನಮ್ಮ ಭವಿಷ್ಯದಲ್ಲಿ ನಮ್ಮ ಜೀವಿತ ಹೇಗಿರಬೇಕು ಎಂಬುದಾಗಿ ಒಂದು ಆಸೆ ನಮಗೆ ಇದೆ. Yes or no? ಹೌದಾ ಇಲ್ವಾ? I won't ask you what is your desire. ನಾನು ನಿಮ್ಗೆ ಕೇಳುವುದಿಲ್ಲ ನಿಮ್ಮ ಆಸೆಗಳು ಏನೆಂಬುದಾಗಿ. But your desire is based upon what? ನಿಮ್ಮ ಆಸೆಗಳು ಯಾವುದರ ಮೇಲೆ ಆಧಾರಿತವಾಗಿದೆ? How you got the desire? ಆ ಆಸೆಗಳು ನಿಮಗೆ ಹೇಗೆ ಬಂತು? You saw somebody, for example I'm telling, you saw somebody buying a motorbike, then you thought if I'll buy the bike it will be good. ನೀವು ಉದಾಹರಣೆಗಾಗಿ ನೀವು ಒಬ್ಬರು ನೋಡ್ತೀರಾ, ಯಾರೋ ಮೋಟಾರ್ ಬೈಕ್ ಖರೀದಿ ಮಾಡಿದ್ದಾರೆ, ನಾನು ಕೂಡ ಒಂದು ಬೈಕ್ ಅನ್ನು ಖರೀದಿ ಮಾಡಬೇಕು. You saw somebody building a house, nice house, if we build a house like this it will be good. ಯಾರೋ ಮನೆ ಚಂದವಾದ ಮನೆ ಕಟ್ಟಿದ, ನೀವು ನೋಡ್ತೀರಾ ನಾನು ಕೂಡ ಚಂದವಾಗಿ ಮನೆ ಕಟ್ಟಿದ ಚೆನ್ನಾಗಿರ್ತದೆ. So we are thinking, it is good to have a desire. I'm not saying we should not have desires. ಆಸೆಗಳು ಇರಬೇಕು, ಅದು ತಪ್ಪೆಂಬುದಾಗಿ ನಾನು ಹೇಳುದಿಲ್ಲ, ಅದು ಇರಬೇಕು. We saw somebody got a government job, oh, so nice, if I get a government job it will be nice. ನಾವು ನೋಡ್ತೀವಿ ಯಾರಿಗೂ ಒಂದು ಸರ್ಕಾರಿ ನೌಕರಿ ಸಿಕ್ಕಿದೆ, ನನಗೂ ಕೂಡ ಸಿಕ್ಕಿದೆ, ಚೆನ್ನಾಗಿರ್ತಿತ್ತು. All our aims, our goal in life is based on somebody's achievement. ನಮ್ಮ ಜೀವಿತದ ಗುರಿಗಳು, ನಮ್ಮ ಆಸೆಗಳು ಇನ್ನೊಬ್ಬರ ಜೀವಿತ ಕುರಿತಾಗಿ ಇದೆ. What they got it, they are enjoying. If I get, I'll enjoy. ಅವರಿಗೇನು ಸಿಕ್ಕಿದೆ ಅದು ನನಗೆ ಸಿಕ್ಕಿದ್ರೆ ನಾನು ಅದನ್ನು ಖುಷಿ ಪಡಬಹುದು. And I was talking with one sister, no, she's telling nothing, na, 40,000, 50,000 salary is enough.
I can enjoy life. ಕಳೆದ ದಿನ ಸಹೋದರರು ಮಾತಾಡ್ತಾ ಅವ್ರು ಹೇಳ್ತಾರೆ, ಅಣ್ಣ ಏನಿಲ್ಲ 40,000-50,000 ಒಂದು ಪಗಾರ ಸಿಕ್ಕಿದ್ರೆ ಸಾಕು, ನಾನು ಜೀವಿತ ಖುಷಿಯಾಗಿರ್ತೀನಿ. I said, who said 40,000, 50,000 is enough? ನಾನು ಕೇಳಿದೆ 40,000-50,000 ಸಾಕು ಅಂತ ನಿನಗೆ ಯಾರು ಹೇಳಿದ್ರು? Who said? You are thinking, you saw somebody earning it and thinking that is enough. ನೀನು ಯಾರು ಅದನ್ನು ಗಳಿಸಿದನ್ನು ನೋಡಿದ್ದೀರಾ, ಅದಕ್ಕೆ ಅಷ್ಟು ಇದ್ರೆ ಸಾಕು ಎಂಬುದಾಗಿ ಎಣಿಸ್ತೀಯ. The question is, ಈಗ ಪ್ರಶ್ನೆ ಏನಂದ್ರೆ, what plan God has for you? ಆದ್ರೆ ನಿಮ್ಮ ಕುರಿತಾಗಿ ದೇವರ ಯೋಜನೆ ಏನಾಗಿದೆ? No eye has seen it. ಯಾವ ಕಣ್ಣುಗಳು ಕಂಡಿಲ್ಲ, no ear has heard it, ಯಾವ ಕಿವಿಗಳು ಕೇಳಲಿಲ್ಲ, no mind has received it. ಮನುಷ್ಯನ ಹೃದಯದ ಊಹೆಗೂ ಬಂದಿಲ್ಲ. Hallelujah. Hallelujah. Yeah, okay, it has said it has not entered into the heart of man. ಮನುಷ್ಯರ ಹೃದಯದ ಎಣಿಕೆಗೂ ಅದು ಬಂದಿಲ್ಲ. Amen. Are you with me? ನಮ್ಮೊಂದಿಗಿದ್ದೀರಾ? Say, no eye has seen it, no ear has heard it, it is not entered into the heart of a man. ಯಾವ ಕಣ್ಣು ಕಾಣಲಿಲ್ಲ, ಯಾವ ಕಿವಿಯೂ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲೂ ಹುಟ್ಟಲಿಲ್ಲ. That means all our goals are too small comparing to the big blessings God has prepared. ನಮ್ಮ ಏನೆಲ್ಲ ಆಸೆ ಆಕಾಂಕ್ಷೆಗಳು ಇದೆಯೋ ಆ ದೇವರ ಒಂದು ಉದ್ದೇಶದ ಆಶೀರ್ವಾದಕ್ಕೆ ಅದನ್ನು ಹೋಲಿಕೆ ನೋಡಿದ್ರೆ ಅದು ಏನೂ ಅಲ್ಲ, ಅದು ತುಂಬಾ ಚಿಕ್ಕದಾಗಿದೆ. Christ has prepared for you by dying on the cross. What he has planned for your future, what he has planned for your children, what he has done, and what we think doesn't match. It is too big. ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮೂಲಕ ನಮಗಾಗಿ, ನಮ್ಮ ಮಕ್ಕಳಿಗೆ, ನಮ್ಮ ಭವಿಷ್ಯಕ್ಕಾಗಿ ಏನು ಮಾಡಿದ್ದಾನೋ ನಾವು ಇಟ್ಟುಕೊಳ್ಳುವಂತ ಆಸೆಗಳಿಗೆ ಅದನ್ನ ಹೋಲಿಕೆಯೇ ಇಲ್ಲ. We can't even compare. What we think is very small. ನಾವೇನು ಯೋಚನೆ ಮಾಡೋದು ತುಂಬಾ ಚಿಕ್ಕದಾಗಿದೆ. But what he has planned is very big. ಆತನು ಏನು ಯೋಜನೆಗಳು ಹಾಕೊಂಡಿದ್ದಾನೋ ಅದು ದೊಡ್ಡದಾಗಿದೆ. Now he wants us to possess what he has planned. ಆದರೆ ಆತನು ಬಯಸ್ತಾನೋ, ಆತನು ಏನನ್ನು ನಮಗೋಸ್ಕರ ಇಟ್ಟಿದ್ದಾನೋ ಅದನ್ನು ನಾವು ಸ್ವಾಧೀನ ಮಾಡಿಕೊಳ್ಳಬೇಕು. If we start possessing, the standard of our life will be totally different. ಅದನ್ನು ನಾವು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಪ್ರಾರಂಭಿಸಿದ್ರೆ ನಮ್ಮ ಜೀವನದ ಮಟ್ಟ ಅದು ಬದಲಾಗ್ತದೆ. How to know what is his plan? ಹೇಗೆ ತಿಳ್ಕೊಳ್ಳೋ ದೇವರ ಯೋಜನೆ ಏನಾಗಿದೆ? Verse 10. 10ನೇ ವಚನ. But God has revealed them unto us by his Spirit, for the Spirit searcheth all things, the deep things of God. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. Hallelujah. Now listen. ಈಗ Again I'll repeat it, okay? ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. For some children are there. We always tell them to do something because somebody has done something. ಇಲ್ಲಿ ಮಕ್ಕಳಿಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಯಾವತ್ತೂ ಹೇಳ್ತೀವಿ, ಯಾರೋ ಮಕ್ಕಳು ಮಾಡಿರ್ತಾರೆ ಅದನ್ನು ನಮ್ಮ ಮಕ್ಕಳಿಗೆ ಮಾಡ್ಲಿಕ್ಕೆ ನಾವು ಹೇಳ್ತೇವೆ. When I was studying, everybody will talk, go for engineering, go for engineering, go for engineering. ನಾನು ಕಲಿಯುವ ದಿನಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಇಂಜಿನಿಯರಿಂಗ್ ಮಾಡಿ, ಇಂಜಿನಿಯರಿಂಗ್ ಮಾಡಿ. Computer science you take, you will become a software engineer, because one or two guys in my family have become software engineers. ಕಂಪ್ಯೂಟರ್ ಸೈನ್ಸ್ ಮಾಡಿ ನಿಮಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಯಾಕಂದ್ರೆ ಮನೆಯಲ್ಲಿ ಇಬ್ಬರು ಮೂರು ಮಾಡಿದ್ರು ಅದನ್ನ. So our aims and goals always is depending on somebody's experience. ನಮ್ಮ ಆಸೆ ಆಕಾಂಕ್ಷೆಗಳು ಇನ್ನೊಬ್ಬರ ಅನುಭವಗಳ ಮೇಲೆ ಆಧಾರವಾಗಿರ್ತವೆ. Or our uncle's advice. ಇಲ್ಲ ನಮ್ಮ ಅಂಕಲ್ ಒಂದು ಸೂಚನೆ ಪ್ರಕಾರ. Somebody will give advice. We will wait for that man. He is like on green signal, no? He said it, we will do it. ಯಾರೊಬ್ಬರು ಇರ್ತಾರೆ, ಅವರದ್ದು ಗ್ರೀನ್ ಸಿಗ್ನಲ್ ಇದ್ದಾಗ ಅವ್ರು ಹೇಳಿದ್ದಾರೆ ಅದನ್ನು ಮಾಡಬೇಕು. But no uncle can give us this advice what God has prepared. ಆದ್ರೆ ಯಾವ ಅಂಕಲ್ ದೇವರು ನಮಗೆ ಇಟ್ಟಂತ ಯೋಚನೆ ಕುರಿತಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. Only Holy Spirit will reveal the plan of God to us. ಪವಿತ್ರಾತ್ಮನು ಮಾತ್ರ ದೇವರು ನಮಗಿಟ್ಟಂತ ಆಲೋಚನೆಗಳು ನಮಗೆ ಪ್ರಕಟಿಸ್ತಾನೆ. Holy Spirit will reveal the big plan of God to us. ಪವಿತ್ರ ಆತ್ಮನು ದೇವರ ಆ ದೊಡ್ಡವಾದ ಆಲೋಚನೆಗಳು ನಮಗೆ ಪ್ರಕಟಿಸ್ತಾನೆ. So what is Christian life? ಕ್ರಿಸ್ತ ಜೀವಿತ ಅಂದ್ರೆ ಏನು? Christian life is nothing but receiving the revelation of what God has prepared for us. ಕ್ರೈಸ್ತ ಜೀವಿತ ಅಂದರೆ ದೇವರು ನಮಗಾಗಿ ಇಟ್ಟಿರುವಂತ ಕುರಿತಾಗಿ ನಮಗೆ ಒಂದು ಪ್ರಕಟಣೆ ಜ್ಞಾನ ಇರಬೇಕು. That is important. That is Christian. Christian life is not he does, I do, I will do it. No. Christian life is receiving the revelation what
God has prepared for us. ಕ್ರೈಸ್ತ ಜೀವಿತ ಅಂದ್ರೆ ಅವ್ರು ಮಾಡಿದಾಗೆ ಇವ್ರು ಮಾಡಿದಾಗೆ ಮಾಡುವುದು ಅಲ್ಲ, ದೇವರು ನಮಗಾಗಿ ಇಟ್ಟುದು ಕುರಿತಾಗಿ ಒಂದು ಪ್ರಕಟಣೆ ಹೊಂದಿಕೊಳ್ಳುವುದು ಕ್ರೈಸ್ತ ಜೀವಿತವಾಗಿದೆ. Hallelujah. Say English. Christian life is all about receiving revelation what God has prepared for us. ದೇವರು ನಮಗಾಗಿ ಸಿದ್ಧ ಮಾಡಿಟ್ಟಿರುವುದನ್ನು ಕುರಿತಾಗಿ ಪ್ರಕಟಣೆ ಜ್ಞಾನವನ್ನು ಹೊಂದುವುದೇ ಕ್ರೈಸ್ತ ಜೀವಿತವಾಗಿದೆ. That is why we come to church. ಅದಕ್ಕಾಗಿ ನಾವು ಸಭೆಗೆ ಬರ್ತೇವೆ. I talk only 30 minutes. ನಾನು ಕೇವಲ 30 ನಿಮಿಷ ಮಾತಾಡ್ತೇನೆ. But Holy Spirit ministers to many people. ಅದು ಪವಿತ್ರ ಆತ್ಮನು ಅನೇಕರಿಗೆ ಸೇವೆಯನ್ನು ಸಲ್ಲಿಸ್ತಾನೆ. Hallelujah. He reveals, he opens their eyes of understanding. ಆತನು ನಮ್ಮ ಅರ್ಥ ಮಾಡಿಕೊಂಡುಗಳನ್ನು ತೆರೆತಾನೆ, ಅದನ್ನು ಪ್ರಕಟಿಸ್ತಾನೆ. I told you, for example, ನಾನು ಉದಾಹರಣೆಗೆ ಹೇಳ್ತೇನೆ. In my house, first they thought I should get a government job. ನಮ್ಮ ಮನೆಯಲ್ಲಿ ಮೊದಲು ಯೋಚನೆ ಮಾಡಿ ನನಗೆ ಒಂದು ಗವರ್ನಮೆಂಟ್ ಜಾಬ್ ಸಿಗಬೇಕು. Otherwise, go to Dubai, go to Kuwait, work. ಇಲ್ಲ ಅಂದ್ರೆ ದುಬೈ ಅಥವಾ ಕುವೈಟ್ ಹೋಗಿ ಕೆಲಸ ಮಾಡಬೇಕು. This is it. I came to know that time we should pray about will of God and plan of God and all those things. ಆವಾಗ ನನಗೆ ಗೊತ್ತಾಯಿತು ದೇವರ ಚಿತ್ತದ ಕುರಿತಾಗಿ, ದೇವರ ಆಲೋಚನೆ ಕುರಿತಾಗಿ ನಾವು ಪ್ರಾರ್ಥಿಸಬೇಕು. I really want to go because who doesn't want to earn money? ನನಗೆ ಹೋಗ್ಲಿಕ್ಕೆ ಆಸೆ ಇತ್ತು, ಯಾರು ಇಷ್ಟಪಡಲ್ಲ ದುಡ್ಡು I ಗಳಿಸೋದನ್ನ. said, God, I will go because my brother-in-law was working there. He said, I know all the agents. You just prepare the passport and I will somehow I'll take you. ನಾ ದೇವರಿಗೆ ನನಗೆ ಹೋಗ್ಬೇಕು. My brother-in-law said, you come, I'll take you. ಅವರವರ ಬ್ರದರ್ ಇನ್ ಲಾ ಅವ್ರು ಹೇಳಿದ್ರು, ನೀನ್ ಬಾ, ನಾನು ಕರ್ಕೊಂಡು ಹೋಗ್ತೀನಿ, ನೀನ್ ಕೇವಲ ಪಾಸ್ಪೋರ್ಟ್ ಅನ್ನು ಸಿದ್ಧ ಮಾಡು. I said, I will not apply passport till God says yes. ನಾನು ಹೇಳಿದೆ, ಅದು ದೇವರು ಹೌದು ಎಂಬುದಾಗಿ ಹೇಳುವ ತನಕ ನಾನು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಲ್ಲ. My sister fought with me. She said, you are an idiot. For this, why are you praying? ಸೋದರ, ನೀ ಮೂರ್ಖನಾಗಿ ಇದಕ್ಕೋಸ್ಕರ ನೀನು ಯಾಕೆ ಪ್ರಾರ್ಥನೆ ಮಾಡಬೇಕು? She only called the agent. She only filled the form. She gave it. She took my signature and gave it. ಅವರೇ ಏಜೆಂಟ್ ಕರ್ಕೊಂಡು ನನ್ನ ಸಿಗ್ನೇಚರ್ ತಕೊಂಡು ಎಲ್ಲ ಅವರೇ ಮಾಡಿದ್ರು. I went to church one day. ನಾನು ಒಂದಿನ ಸಭೆಗೆ ಹೋದೆ. I'm telling you, the Lord spoke to me directly. ನಾನು ನಿಮ್ಗೆ ಹೇಳ್ತೀನಿ, ದೇವರು ನೇರವಾಗಿ ನನ್ನೊಂದಿಗೆ The Lord ಮಾತನಾಡಿದನು. said, the place will not prosper you. I will prosper you. ದೇವರು ನನ್ನೊಂದಿಗೆ ಸ್ಥಳವು ನಿನಗೆ ಆಶೀರ್ವಾದಗಳು ನಿನ್ನನ್ನು ಮೇಲಕ್ಕೆ ತರುವುದಿಲ್ಲ, ಆದರೆ ನಾನು ನಿನಗೆ ಮೇಲೆತ್ತುವುದು. Country will not prosper you. I will prosper you. ದೇಶವು ನಿನಗೆ ಉನ್ನತಿಗೆ ತರುವುದಿಲ್ಲ, ನಾನು ನಿನ್ನನ್ನು ಉನ್ನತಿಗೆ ತರುವುದು. The moment I heard it, I decided, no, this is not God's will. ಅದನ್ನ ಕೇಳಿದ ತಕ್ಷಣನೇ ನಾನು ನಿರ್ಧಾರ ತಗೊಂಡು, ಇಲ್ಲ, ಇದು ದೇವರ ಚಿತ್ತ ಅಲ್ಲ. I have one friend, ನನಗೆ ಒಂದು ಸ್ನೇಹಿತನಿದ್ದಾನೆ, very nice man. He loves me so much. ಅದು ಒಳ್ಳೆ ಮನುಷ್ಯ, ನಾನು ತುಂಬಾ ಪ್ರೀತಿಸ್ತಾನೆ. When I got married, he came. ನನಗೆ ಮದುವೆ ಆದಾಗ ಆತನು ಬಂದ, Hey, you are in IT field. ನೀನು IT ಫೀಲ್ಡ್ ಅಲ್ಲಿ ಇದೆಯಾ, Your wife is a nurse. ನಿನ್ನ ಹೆಂಡತಿ ನರ್ಸ್ ಆಗಿದ್ದಾಳೆ, Come with me. We will go work in Dubai. ನನ್ನ ಜೊತೆಗೆ ಬಾ, ದುಬೈಯಲ್ಲಿ ಕೆಲಸ You ಮಾಡು. earn money, build one house, then you come and start the ministry. ನೀನು ಅಲ್ಲಿ ಹಣ ಗಳಿಸು, ಒಂದು ಮನೆ ಕಟ್ಟು ಬಂದು ಆವಾಗ ಸೇವೆ ಪ್ರಾರಂಭ ಮಾಡು. Is it good idea or bad idea? ಅದು ಒಳ್ಳೆ ಐಡಿಯಾನ ಕೆಟ್ಟದ ಐಡಿಯಾನ? There also you can do ministry. People are there. Come. ಅಲ್ಲಿ ಕೂಡ ನೀವು ಸೇವೆ ಮಾಡಬಹುದು, ಅಲ್ಲಿ ಕೂಡ ಜನರಿದ್ದಾರೆ. But now the revelation has come. ಈಗ ಪ್ರಕಟಣೆ ಬಂದಿದೆ. Country will not prosper me. ದೇಶ ನಮಗೆ ಉನ್ನತಿಗೆ The ತರುವುದಿಲ್ಲ. purpose of God is more important. ದೇವರ ಉದ್ದೇಶ ಬಹಳ ಮುಖ್ಯ. Hallelujah. I'm telling you, as I said, when you listen to the word of God, God reveals His plan and purpose. ನೀ ದೇವರ ವಾಕ್ಯವನ್ನು ಕೇಳುವಾಗ ದೇವರು ತನ್ನ ಉದ್ದೇಶವನ್ನು ನಿಮಗೆ ಆತನು ಗೋಚರಪಡಿಸುತ್ತಾನೆ. When you read the word of God, Holy Spirit will reveal plan and purpose. ನೀವು ದೇವರ ವಾಕ್ಯವನ್ನು ಓದುವಾಗ ಪವಿತ್ರಾತ್ಮನು ದೇವರ ಚಿತ್ತ, ಆತನ ಯೋಜನೆ ನಿಮಗೆ I ತಿಳಿಸುತ್ತಾನೆ. gave one example of man. ನಾನು ನಿಮಗೆ ಒಂದು ಉದಾಹರಣೆ ಕೊಟ್ಟ ಮನುಷ್ಯನದು. I really forgot his name. Okay, he is called as a peanut doctor. You can check it in Google. ಆತನ ಪೀನಟ್ ಡಾಕ್ಟರ್ ಅಂತ ಆತನ ಹೆಸರಿದೆ. Washington. He is a scientist. His name is some Washington Grover or something. ಆತನ ವಿಜ್ಞಾನಿ ಆಗಿದ್ದಾನೆ. ವಾಷಿಂಗ್ಟನ್ ಅಂತ ಏನೋ ಒಂದು ಹೆಸರಿದೆ, ಗೂಗಲ್ ಸರ್ಚ್ ಮಾಡಬಹುದು. He comes from a very poor background. ಆತನ ತುಂಬಾ ಬಡ ಒಂದು ಹಿನ್ನೆಲೆಯಿಂದ ಬಂದಿದ್ದಾನೆ. He was a slave. His father was a slave. ಆತ ಒಬ್ಬ ಸೇವಕನಾಗಿದ್ದ, ಆತನ ತಂದೆ ಕೂಡ ಸೇವೆ. Somehow he completed studies. ಹೇಗೋ ಒಂದು ಕಷ್ಟಪಟ್ಟು ಆತ ವಿದ್ಯಾಭ್ಯಾಸ ಮುಗಿಸಿದ. God told him to do research with one peanut. ದೇವರ ಆತನಿಗೆ ಹೇಳಿದನು, ಅದು Groundnut. ಕಡಲೆ ಬೀಜದೊಂದಿಗೆ ಒಂದು ಸಂಶೋಧನೆ ಮಾಡಲಿಕ್ಕೆ. Can you imagine? One groundnut he took, he started doing research. God told him. He says God told him. ಕಡಲೆ ಬೀಜ ತಕೊಂಡು ಆತ ಸಂಶೋಧನೆ ಪ್ರಾರಂಭ ಮಾಡ್ತಾ, ಯಾಕಂದ್ರೆ ದೇವರು ಆತನಿಗೆ ಹೇಳಿದ. You can check in Google. All informations are available. ಗೂಗಲ್ ಸರ್ಚ್ ಮಾಡಬಹುದು, ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಸಿಗ್ತದೆ. With one Senga, what can be done? ಒಂದು ಶೇಂಗಾದಿಂದ ಏನ್ ಮಾಡಬಹುದು ಹೇಳಿ? 300 products he manufactured. ಅದರಿಂದ 300 ಪ್ರಾಡಕ್ಟ್ಗಳನ್ನು ಆತನೇ ಹೊರಗೆ ತಂದ. He says, I prayed in tongues,
God told me what to do, I did it. ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದೆ, ದೇವರು ನನಗೆ ಏನಂತ ತಿಳಿಸಿತು ಅದನ್ನೇ ನಾನು ಮಾಡಿದೆ. He became a world famous. ಆತನು ಇಡೀ ಜಗತ್ತಿಗೆ ಬಹಳ He became ಪ್ರಸಿದ್ಧನಾದ. a billionaire. ಆತನು ಕೋಟ್ಯಾಧಿಪತಿ ಆಗಿಬಿಟ್ಟ. Then when they saw his intelligence, Ford company called him. Hey, I will give more salary. Come work with me. ಆತನ ಜಾಣತನವನ್ನು ನೋಡಿ ಫೋರ್ಡ್ ಕಂಪನಿಯವರು ಬಾ ನಮ್ಮೊಂದಿಗೆ ಕೆಲಸ ಮಾಡು, ನಾನು ನಿಮಗೆ ಸ್ಯಾಲರಿ ಕೊಡ್ತೇವೆ. He says, God told me to work with peanut. I will work only with peanut. ಆತನು ಹೇಳ್ದ, ದೇವರು ನನಗೆ ಈ ಶೇಂಗಾದೊಂದಿಗೆ ಕೆಲಸ ಮಾಡ್ಲಿಕ್ಕೆ ಹೇಳಿದ, ನಾ ಈ ಶೇಂಗಾ ಜೊತೆಗೆ ಕೆಲಸ He ಮಾಡ್ತೇನೆ. became a big man. At the end of the day, he became a big man. ಆತನು ಒಬ್ಬ ದೊಡ್ಡ ಮನುಷ್ಯನಾದ. Now what I'm saying, ನಾ ಏನ್ ಹೇಳ ಬಯಸ್ತೇನೆ, God is unique. ದೇವರು ವಿಶಿಷ್ಟನಾಗಿದ್ದಾನೆ. What he has done for me, the same thing no need to do in your life. ದೇವರು ನನ್ನ ಜೀವಿತದಲ್ಲಿ ಏನು ಮಾಡ ಅದನ್ನೇ ನಿಮ್ಮ ಜೀವಿತದಲ್ಲಿ ಮಾಡ್ಬೇಕಂತ You ಏನಿಲ್ಲ. all are unique. ನೀವೆಲ್ಲರೂ For ವಿಶೇಷವಾಗಿದ್ದೀರಿ. everything, everyone who has prepared a plan. ಆತನು ಪ್ರತಿಯೊಬ್ಬನಿಗೆ ಒಂದು ಯೋಜನೆಯನ್ನು ಮಾಡಿದ್ದಾನೆ. Now, what I'm teaching these few weeks is how to possess it. That's very important. ಈ ಕೆಲವು ವಾರಗಳಲ್ಲಿ ನಾನು ನಿಮಗೆ ಕಲಿಸ್ತಾ ಇದ್ದೇನೆ ಹೇಗೆ ನಿಮ್ಮ ಆಶೀರ್ವಾದವನ್ನು ಸ್ವಾಧೀನ Now, come with me ಮಾಡಿಕೊಳ್ಳುವುದು. to Romans 12th chapter. ಈಗ ನಮ್ಮೊಂದಿಗೆ ರೋಮದವರ ಪತ್ರಿಕೆಗೆ ಬನ್ನಿ. How to possess our possession. ಹೇಗೆ ನಮ್ಮ ಆಸ್ತಿಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಳುವುದು. Say one more time. How to possess our possession. ಹೇಗೆ ನಮ್ಮ ಸಂಪತ್ತನ್ನು ಸ್ವಾಧೀನ ಮಾಡಿಕೊಳ್ಳುವುದು. Romans 12:2. ರೋಮ 12:2. And be not conformed to this world, but be ye transformed by the renewing of your mind, that you may prove what is the good and acceptable and perfect will of God. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. Now Paul is telling, don't be conformed in your mental attitude to the world. ಈಗ ಪೌಲನು ಹೇಳ್ತಾನೆ, ಇಹಲೋಕದ ನಡವಳಿಕೆಗೆ ಅನುಸರಿಸಿ ನಡೆಯಬೇಡಿರಿ. But change your thinking with the help of God's word. Be transformed. ಆದರೆ ನಿಮ್ಮ ಮನಸ್ಸುಗಳನ್ನು ದೇವರ ವಾಕ್ಯದ ಮೂಲಕವಾಗಿ ಅದನ್ನು ಬದಲಾಯಿಸಿಕೊಳ್ಳಿ. You understand? Our thinking should not be like others, worldly thinking. ನಮ್ಮ ಆಲೋಚನೆಗಳು ಇಹಲೋಕದ ಆಲೋಚನೆಗಳ ಹಾಗೆ ಇರಬಾರದು. Because God is not going to bless the way in which the world is running behind things. ಈ ಲೋಕವು ಯಾವ್ದು ಹಿಂದೆ ಓಡುತ್ತಾ ಇದೆಯೋ ಅದರ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸುವುದಿಲ್ಲ. God is going to bless us by changing our thinking according to His word. ಆದರೆ ದೇವರು ನಮ್ಮ ಆಲೋಚನೆಗಳನ್ನು ತನ್ನ ವಾಕ್ಯದಂತೆ ಅದು ಬದಲಾಯಿಸಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. There are some things I'll clarify, some doubts. I'll clarify it before I start the teaching. ಕೆಲವು ಸಂಶಯಗಳನ್ನು ನಾನು ಸರಿಪಡಿಸಿ ಮುಂದಕ್ಕೆ ಹೋಗ್ತೇನೆ. It looks like God has a three will. Good, acceptable and perfect will. ಇಲ್ಲ ತೋರಿಸ್ತದೆ ದೇವರಿಗೆ ಮೂರು ರೀತಿಯಾದಂತ ಚಿತ್ತ ಇದೆ ಅಂತ. Like that it shows. ಹಾಗೆ ಅದು ತೋರಿಸ್ತದೆ, ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು. Say in English, good, acceptable and perfect will of God. ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದದ್ದು. God has only one will. ಇಲ್ಲ, ದೇವರಿಗೆ ಒಂದೇ ಚಿತ್ತವಿದೆ. It is explained in three ways. ಅದನ್ನು ಮೂರು ವಿಧವಾಗಿ ಅದನ್ನು ವಿವರಿಸಲ್ಪಟ್ಟಿದೆ. Hallelujah. Hallelujah. There is no such thing called different will of God. ಬೇರೆ ಬೇರೆ ರೀತಿಯ ದೇವರ ಚಿತ್ತ ಎಂಬುದಾದ ವಿಷಯಗಳು ಇಲ್ಲ. It is explained to us in threefold manner. If something happens, it should be good, it should be acceptable for us, then that is a perfect will of God. ಅದು ಮೂರು ವಿಧಾನದಲ್ಲಿ ಅದು ವಿವರಿಸಲ್ಪಟ್ಟಿದೆ. ಏನಾದರೂ ನಮ್ಮ ಜೀವಿತದಲ್ಲಿ ನಡೆದರೆ ಅದು ಉತ್ತಮವಾಗಿರಬೇಕು, ಅದು ಮೆಚ್ಚುಗೆಕರವಾಗಿರಬೇಕು, ಅದು ಪರಿಪೂರ್ಣವಾಗಿರಬೇಕು, ಅದು ದೇವರ ಚಿತ್ತವಾಗಿದೆ. Okay, now I'll repeat again. Look here. Something happens. ಏನೋ ಒಂದು ನಡೀತದೆ. It should be good. ಅದು ಒಳ್ಳೆದಾಗಿರಬೇಕು. Or it should be acceptable. ಅದು ಮೆಚ್ಚುಗೆಕರವಾಗಿರಬೇಕು. Then it is a perfect will of God. ಆವಾಗ ಅದು ದೇವರ ಪರಿಪೂರ್ಣವಾದ ಚಿತ್ತವಾಗಿದೆ. Hallelujah. If it is not good, ಅದು ಒಳ್ಳೆದಿಲ್ಲ, which is not acceptable to you, ಅದು ನಿಮಗೆ ಅದನ್ನು ಸ್ವೀಕರಿಸಕ್ಕೆ ಆಗ್ತಾ ಇಲ್ಲ, you cannot say anyhow God gave, I'll take it. ನೀವು ಹೇಳಿಕ್ಕೆ ಆಗೋದಿಲ್ಲ, ದೇವರು ಕೊಟ್ಟಿದ್ದಾರೆ ಪರವಾಗಿಲ್ಲ ತೆಗೆದುಕೊಳ್ತೀನಿ. There is one philosophy in the church. ಒಂದು ತತ್ವ ಇದೆ ಸಭೆಯಲ್ಲಿ, whatever happens is God's will. ಏನಾದ್ರೂ ಆದ್ರೆ ಅದು ದೇವರ ಚಿತ್ತನೇ. Hello, anything happen, no problem. ಏನಾದ್ರೂ ಆಗ್ಲಿ, that is only God's will. ಅದೇ ದೇವರ ಚಿತ್ತ. Anything happening in our life is not God's will. ನಮ್ಮ ಜೀವಿತದಲ್ಲಿ ಏನೆಲ್ಲ ಆಗ್ತಾ ಇದೆಯೋ ಅದೆಲ್ಲವೂ ದೇವರ ಚಿತ್ತ ಅಲ್ಲ. If you believe like that, devil will deceive you.
He will bring all bad things. He will steal, kill and destroy and make you to believe this is God's will. ನೀವು ಈ ರೀತಿಯಾಗಿ ಅದನ್ನು ನಂಬಿದರೆ ಸೈತಾನ ನಿಮಗೆ ವಂಚಿಸ್ತಾನೆ, ಆತನು ನಿಮ್ಮ ಜೀವಿತವನ್ನು ನಾಶ ಮಾಡ್ತಾನೆ, ಕೊಲ್ತಾನೆ, ಎಲ್ಲವನ್ನು ಕಳೀತಾನೆ ಮತ್ತು ನಿಮ್ಮ ಜೀವಿತವನ್ನು ನಾಶ ಮಾಡ್ತಾನೆ. That's why people tell, God gave, God took. ಅದಕ್ಕೆ ಜನರು ಹೇಳ್ತಾರೆ, ದೇವರು ಕೊಟ್ಟಿದ್ದ, ದೇವರು ತೆಗೆದುಕೊಂಡ. Hello? God will not take. ದೇವರು ತೆಗೆದುಕೊಳ್ಳುವುದಿಲ್ಲ. Hallelujah. Now comes how to know perfect will. ಹೇಗೆ ಪರಿಪೂರ್ಣವಾದ ಚಿತ್ತವನ್ನು ತಿಳ್ಕೊಳ್ಳೋದು. Simple way I'll put it. ಸುಲಭವಾದ ರೀತಿಯಲ್ಲಿ ಹೇಳ್ತೇನೆ. We all have a needs. ನಮ್ಮೆಲ್ಲರಿಗೂ ಒಂದು ಬೇಡಿಕೆಗಳು. We have to study well. ನಮಗೆ ಒಳ್ಳೆ ರೀತಿಯ ವಿದ್ಯಾಭ್ಯಾಸ ಮಾಡಬೇಕು. Yes or no? ಹೌದಾ ಅಲ್ವಾ? When you study well, you get a good job. ನಾವು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ We all need a job. ನಮಗೆಲ್ಲ ಕೆಲಸ ಬೇಕು, ಒಳ್ಳೆ ಕೆಲಸ ಸಿಗ್ತದೆ. Money. ನಮಗೆ ದುಡ್ಡು ಬೇಕು. We need families. ನಮಗೆ ಕುಟುಂಬಗಳು ಬೇಕು. Everything we need. ಎಲ್ಲವೂ ನಮಗೆ ಬೇಕು. God wants you to have a joy. ದೇವರು ಬಯಸ್ತಾನೆ ನಿಮ್ಮ ಜೀವಿತದಲ್ಲಿ ಆನಂದ ಇರಬೇಕು. You should have a joy and happiness. ನಿಮ್ಮ ಜೀವಿತದಲ್ಲಿ ಖುಷಿ ಇರಬೇಕು, ಆನಂದ, ಸಂತೋಷ So ಇರಬೇಕು. what brings joy and happiness is a perfect will of God for you. ಯಾವುದು ನಮ್ಮ ಜೀವಿತದಲ್ಲಿ ಸಂತೋಷ, ಆನಂದ ತರುತ್ತದೋ ಅದೇ ದೇವರ ಚಿತ್ತವಾಗಿದೆ. Even family life, there should be joy, happiness and peace. ಕುಟುಂಬದ ಜೀವಿತದಲ್ಲೂ ಸಹ ಹಾಗೆ ನಮ್ಮ ಕುಟುಂಬದ ಜೀವಿತದಲ್ಲಿ ಆನಂದ, ಸಮಾಧಾನ, ಶಾಂತಿ ಇರಬೇಕು. God did not create Adam and wife, put him in the Garden of Eden. Now you fight like a cats and dogs. ದೇವರು ಆದಮ್ ತೋಟದಲ್ಲಿ ಆದಮ್ ಹವ್ವಳನ್ನು ಇಟ್ಟು ನೀವು ಈಗ ನಾಯಿ ಮತ್ತು ಬೆಕ್ಕಿದ ಜಗಳ ಆಡಿ ಎಂಬುದಾಗಿ ಇಟ್ಟಿಲ್ಲ. That is not the purpose. ಅದು ದೇವರ ಉದ್ದೇಶವಲ್ಲ. God wants them to have a good relationship. ದೇವರು ಬಯಸ್ತಾನೆ ಅವರ ಮಧ್ಯೆ ಒಳ್ಳೆ ಸಂಬಂಧ ಇರಬೇಕು. So in family life we need in every area we need a success. ನಮ್ಮ ಜೀವಿತ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮಗೆ ಯಶಸ್ಸು ಬೇಕು. Amen. Are you with me? ನಮ್ಮೊಂದಿಗಿದ್ದೀರಾ? I told you another 2-3 weeks I'll complete. ನಾ ಹೇಳಿದೆ ನಿಮಗೆ ಬರುವ 2-3 ವಾರದಲ್ಲಿ ಮುಗಿಸ್ತೇನೆ. After this we will start a family teaching. ಇದರ ನಂತರ ಒಂದು ಕುಟುಂಬದ ಬೋಧನೆಯನ್ನು ಪ್ರಾರಂಭಿಸ್ತೇನೆ. I'll be telling my wife to teach on Proverbs 31:22 verses. ನಾನು ನಮ್ಮ ಹೆಂಡತಿಗೆ ಹೇಳ್ತೇನೆ ಜ್ಞಾನೋಕ್ತಿ 31ನೇ ಅಧ್ಯಾಯ 20 ವಚನಗಳನ್ನು ಕಲಿಸಲಿ. 22 verses. 22 ವಚನಗಳನ್ನು ಕಲಿಸಲಿ. All 22 verses are very important. ಎಲ್ಲ 22 ವಚನಗಳು ಬಹಳ ಮುಖ್ಯವಾಗಿದೆ. It is about virtuous woman. ಅದು ಗುಣವತಿಯಾದಂತ ಸ್ತ್ರೀಯ ಕುರಿತಾಗಿದೆ. It is not only for ladies. ಅದು ಕೇವಲ ಮಹಿಳೆಯರಿಗೋಸ್ಕರ ಅಲ್ಲ. It is for men. ಅದು ಗಂಡಸರಿಗೋಸ್ಕರ It is ಕೂಡ. for boys. ಅದು ಹುಡುಗರಿಗೆ ಕೂಡ ಸಹ. I started reading it from the age of 17 years. ಅದನ್ನು ನಾನು 17 ವರ್ಷದವನಾಗಿದ್ದಾಗಿಂದ ಅದನ್ನು ಓದ್ತಾ I ಇದ್ದೇನೆ. remember my pastor said, "Do you want a girl?" Yes, I want. What type of girl you want? ನನ್ನ ಪಾಸ್ಟರ್ ನನಗೆ ಕೇಳಿದ್ರು, ನಿನಗೆ ಹುಡುಗಿ ಬೇಕಾ, ಯಾವ ತರವಾದಂತ ಹುಡುಗಿ As ಬೇಕಾ? usual, we have so many lists. ಹೇಳುವಾದ್ರೆ ಎಲ್ಲರೂ ಇರುವಾಗ ದೊಡ್ಡ ಲಿಸ್ಟ್ ಪಟ್ಟಿ No, ಇರ್ತದೆ. go and read Proverbs 31. ಆತನು ಹೇಳಿದ, ಇಲ್ಲ ಹೋಗಿ ಜ್ಞಾನೋಕ್ತಿ 31 ಓದು. Then your family will be blessed. ಆಗ ನಿನ್ನ ಕುಟುಂಬವು ಆಶೀರ್ವದಿಸಲ್ಪಡುತ್ತದೆ. When we say family teaching, we say, what family teaching? Family teaching only, people think. ಕುಟುಂಬ ಬೋಧನೆ ಏನ್ ಕುಟುಂಬ ಬೋಧನೆ ಎಂಬುದಾಗಿ ಕೇವಲವಾಗಿ I tell ತಗೊಳ್ತಾರೆ. you, family teaching, even scientists will not teach. ವಿಜ್ಞಾನಿಗಳು ಕೂಡ ಈ ಕುಟುಂಬದ ಬೋಧನೆಯನ್ನು ಕೊಡುವುದಿಲ್ಲ. Because they are breaking their hair, they are pulling their hair, how to keep their wife happy. ಅವರೇ ಅವ್ರ ತಲೆಯಲ್ಲಿ ಕೆಡಿಸ್ಕೊಂಡು ಕೂದಲು ಎಳ್ಕೊಳ್ತಾ ಇದ್ದಾರೆ, ಹೇಗೆ ನನ್ನ ಹೆಂಡತಿಯನ್ನು ಖುಷಿಯಾಗಿರಬೇಕು. Their life is miserable. How to deal with my husband? ಅವರ ಜೀವಿತವೇ ಕಷ್ಟಕರವಾಗಿದೆ, ಹೇಗೆ ನನ್ನ ಗಂಡನೊಂದಿಗೆ ನಾನು ಸಂಸಾರ ಮಾಡಬೇಕು. God's word can teach. ಕೇವಲ ದೇವರ ವಾಕ್ಯ ಮಾತ್ರ ಕಲಿಸಬಹುದು. Every area of our life we have to learn from the word. We have to change our thinking. ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲಿ ದೇವರ ವಾಕ್ಯವನ್ನು ಕಲಿತುಕೊಂಡು ಅದನ್ನು ಬದಲಾಯಿಸಿಕೊಳ್ಳಬೇಕು. And we have to pray. ಮತ್ತು ನಾವು ಪ್ರಾರ್ಥನೆ ಮಾಡಬೇಕು. How to possess? ಹೇಗೆ ಅದನ್ನು ಸ್ವಾಧೀನ ಮಾಡಿಕೊಳ್ಳಬೇಕು? We have to pray. ನಾವು ಪ್ರಾರ್ಥನೆ ಮಾಡಬೇಕು. That's why Jesus said in the Lord's prayer, pray, let thy will be done in the earth as it is in heaven. ಅದಕ್ಕೆ ಯೇಸು ಸ್ವಾಮಿ ಪರಲೋಕದ ಪ್ರಾರ್ಥನೆ ಹೇಳಿದ್ದಾನೆ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. Say in English, let thy will be done in my life as it is in heaven. ಪರಲೋಕದಲ್ಲಿ ನಿನ್ನ ಚಿತ್ತವು ಇರುವ ಹಾಗೆ ನನ್ನ ಜೀವಿತದಲ್ಲಿ ನಿನ್ನ ಚಿತ್ತವು ನೆರವೇರಲಿ. So one more time, let thy will be done in my family as it is in heaven. ಪರಲೋಕದಲ್ಲಿ ನಿನ್ನ ಚಿತ್ತ ಇರುವ ಪ್ರಕಾರ ನನ್ನ ಕುಟುಂಬದಲ್ಲಿ ನಿನ್ನ ಚಿತ್ತವು ನೆರವೇರಲಿ. Is there fighting in the heaven? ಅಲ್ಲಿ ಪರಲೋಕದ ಜಗಳಗಳುಂಟಾ?
So our family, it will not be there. ನಮ್ಮ ಕುಟುಂಬ ಅದು ಇರಬಾರ್ದು. Is there sickness in the heaven? ಅಲ್ಲಿ ರೋಗಗಳು ಉಂಟಾ? Our family, it will not be there. ನಮ್ಮ ಕುಟುಂಬದಲ್ಲಿ ಅದು ಇರಬಾರ್ದು. Is there poverty in the heaven? ಅಲ್ಲಿ ದಾರಿದ್ರ್ಯತನ ಉಂಟಾ? Our family, it will not be there. ನಮ್ಮ ಕುಟುಂಬದಲ್ಲಿ ಇರುವುದಿಲ್ಲ. Some people say, no, brother, it is not possible. Heaven is different, earth is different. ಕೆಲವರು ಹೇಳ್ತಾರೆ ಇಲ್ಲ ಸಹೋದರ, ಹಾಗೆ ಸಾಧ್ಯವಿಲ್ಲ, ಪರಲೋಕ ಬೇರೆ, ಭೂಲೋಕದಲ್ಲಿ ಬೇರೆ If ಇರ್ತದೆ. heaven is different, earth is different, why will Jesus tell, pray, let thy will be done in earth as it is in heaven? ಪರಲೋಕ ಬೇರೆ, ಭೂಲೋಕ ಬೇರೆ ಆಗಿದ್ದರೆ ಯೇಸು ಸ್ವಾಮಿ ಏಕೆ ಹೇಳ್ತಾ ಇದ್ರು, ಪರಲೋಕದ ಚಿತ್ತ ಇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಎಂದು? Hallelujah, we should pray. ನಾವು ಪ್ರಾರ್ಥನೆ ಮಾಡಬೇಕು. We should, Holy Spirit will reveal what belongs to you and you should pray. ಪವಿತ್ರಾತ್ಮನು ನಿಮಗೆ ಯಾವ ಸಂಬಂಧವಾಗಿದೆ ಎಂಬುದಾಗಿ ತಿಳಿಸ್ತಾನೆ, ಅದರ ಹಾಗೆ ನೀವು ಪ್ರಾರ್ಥನೆ ಮಾಡಬೇಕು. When you pray, what happens? ನೀವು ಪ್ರಾರ್ಥನೆ ಮಾಡಿದಾಗ ಏನಾಗ್ತದೆ? John 16 ಯೋಹಾನ 16 verse 23 and 24. 23 ಮತ್ತು 24ನೇ ವಚನ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದನ್ನು ಬೇಡಿಕೊಂಡಲಿಲ್ಲ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. Hallelujah. ಯಾರ ಆನಂದವು ಪರಿಪೂರ್ಣವಾಗ್ತದೆ? ಜೋರಾಗಿ ಯಾರದು? This is a secret. Listen to me again. ಇದು ರಹಸ್ಯವಾಗಿದೆ, ನನ್ನ ಕಡೆ ಕೇಳಿ. God prepared all the blessings. ದೇವರು ಎಲ್ಲಾ ಆಶೀರ್ವಾದಗಳನ್ನು ಸಿದ್ಧ ಮಾಡಿದ್ದಾನೆ. Holy Spirit reveals. ಪವಿತ್ರಾತ್ಮವನ್ನು ಪ್ರಕಟಿಸುತ್ತಾನೆ. You pray in the name of Jesus, claim it. ನೀವು ಯೇಸು ಕ್ರಿಸ್ತನ ನಾಮವನ್ನು ಘೋಷಿಸಬೇಕು. You claim the blessing. ಆ ಆಶೀರ್ವಾದವನ್ನು ಘೋಷಣೆ ಮಾಡಿ. When you possess it, ಅದು ಸ್ವಾಧೀನ ಮಾಡಿಕೊಂಡಾಗ your joy is full. ನಿಮ್ಮ ಆನಂದವು ಪರಿಪೂರ್ಣವಾಗುತ್ತದೆ. Amen. Say, when I possess, my joy is full. ನಾನು ಯಾವಾಗ ಸ್ವಾಧೀನ ಮಾಡಿಕೊಳ್ಳುತ್ತೇನೋ ನನ್ನ ಆನಂದವು ಪರಿಪೂರ್ಣವಾಗುತ್ತದೆ. When your joy is full, Heavenly Father is very happy. ಯಾವಾಗ ನಿಮ್ಮ ಆನಂದ ಪರಿಪೂರ್ಣವಾಗುತ್ತದೆ, ಪರಲೋಕದ ತಂದೆ ಬಹಳ ಸಂತೋಷ ಪಡುತ್ತಾನೆ. Then that is a sign you are in the perfect will of God. ಅದು ಒಂದು ಚಿಹ್ನೆ ಆಗಿದೆ, ಅದು ನೀವು ದೇವರ ಸರಿಯಾದ ಮಾರ್ಗದಲ್ಲಿ ಇದ್ದೀರಾ. How to know will of God? ಹೇಗೆ ದೇವರ ಚಿತ್ತವನ್ನು ತಿಳ್ಕೊಳ್ಳೋದು? You look at the face, will come to know. ಅದು ಮುಖವನ್ನು ನೋಡಿ ಅವ್ರಿಗೆ ಗೊತ್ತಾಗ್ತದೆ. Full of joy. ಯಾವಾಗಲೂ ಪೂರ್ಣ ಆನಂದದಲ್ಲಿ It ಇರ್ತಾರೆ. means train is going in the right track. ಅಂದ್ರೆ ರೈಲು ಸರಿಯಾದ ಇದರಲ್ಲಿ ಹೋಗ್ತಾ ಇದೆ. If joy is not there, ಆ ಖುಷಿ ಇರ್ಲಿಲ್ಲ ಅಂದ್ರೆ some problem is there. ಏನೋ ಸಮಸ್ಯೆ ಇದೆ. It has to be rectified. ಅದನ್ನು ಸರಿಪಡಿಸ್ಕೋಬೇಕು. Where it has to be rectified? ಎಲ್ಲಿ ಸರಿಪಡಿಸ್ಕೋಬೇಕು? In mind, it has to be rectified. ಅದು ನಮ್ಮ ಮನಸ್ಸಿನಲ್ಲಿ ಅದನ್ನು ಸರಿಪಡಿಸ್ಕೋಬೇಕು. Now listen. I didn't start my message. Introduction only took so much time. ಈಗ ಪರಿಚಯ ಕೊಡ್ಲಿಕ್ಕೆ ಎಷ್ಟು ಸಮಯ ಆಯ್ತು? There is a big difference, the way of the world and way of the Lord. ಈ ಲೋಕದ ಮಾರ್ಗಕ್ಕೂ ಮತ್ತು ದೇವರ ಮಾರ್ಗಕ್ಕೂ ಅಜಗಜಾಂತರವಾದ ವ್ಯತ್ಯಾಸವಿದೆ. World's way and God's way, there's a huge difference. ಲೋಕದ ಮಾರ್ಗಕ್ಕೂ ಮತ್ತು ದೇವರ ಮಾರ್ಗಕ್ಕೂ ತುಂಬಾ ವ್ಯತ್ಯಾಸ ಇದೆ. The world's way, we know it, we are thorough about it. ನಮಗೆ ಆ ಲೋಕದ ಮಾರ್ಗ ಕುರಿತಾಗಿ ಚೆನ್ನಾಗಿ ಗೊತ್ತಿದೆ. But to possess the blessings of God, we have to adapt to God's method, God's rules and regulation. ದೇವರ ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ ನಾವು ದೇವರ ಮಾರ್ಗಕ್ಕೆ ನಾವು ಹೊಂದಿಕೊಳ್ಳಬೇಕು. It's our example. ಉದಾಹರಣೆಗಾಗಿ You go to Sri Lanka. ನೀವು ಶ್ರೀಲಂಕಾ ಹೋಗ್ತೀರಿ ಅಂತ. Can you take Indian rupees and buy there? ನೀವು ಇಲ್ಲಿಂದ ಕರೆನ್ಸಿ ತಕೊಂಡು ಅಲ್ಲಿ ಹೋಗಿ ಖರೀದಿ ಮಾಡಬಹುದಾ? Even if you take crores of rupees, no use. You have to convert it. ಇಲ್ಲಿಂದ ನೀವು ಕೋಟಿಗಳು ತಕೊಂಡ್ರು ಪ್ರಯೋಜನವಿಲ್ಲ, ಅದನ್ನು ನಾವು ಅಲ್ಲಿ ಬದಲಾಯಿಸ್ಕೋಬೇಕು. The same way, ಹಾಗೆ when you possess the kingdom blessings, we have to follow kingdom rules and regulation. ನಮಗೆ ಪರಲೋಕದ ಆಶೀರ್ವಾದ ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ಪರಲೋಕದ ಕೆಲವು ನಿಯಮಗಳನ್ನು ನಾವು ಪಾಲಿಸಬೇಕು. Hallelujah. I'll try my level best to do today. ನಾನು ಇದನ್ನು ಇವತ್ತು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. Turn your Bible to Romans 4th chapter. ರೋಮದವರ 4ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ಅನ್ನು ತಿರುಗಿಸಿರಿ. What is this difference? ಏನಿದು ವ್ಯತ್ಯಾಸ? Difference between God's way and world's way. ಲೋಕದ ಮಾರ್ಗಕ್ಕೂ ಮತ್ತು ದೇವರ ಮಾರ್ಗಕ್ಕೂ ಇರುವಂತಹ ವ್ಯತ್ಯಾಸ ಏನು? Romans 4:1. ರೋಮ 4:1. What shall we say then that Abraham our father, as pertaining to the flesh, hath found?
ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲಪಿತ್ರನಾಗಿರುವ ಅಬ್ರಹಾಮನು ಏನು ಪಡೆದುಕೊಂಡೆನೆಂದು ಹೇಳಬೇಕು? Hallelujah. Can somebody read in another version? This is Pavitra Grantha. Pavitra Grantha, anybody has? ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲಪಿತ್ರವನಾಗಿರುವ ಅಬ್ರಾಮನು ಏನು ಪಡಕೊಂಡನೆಂದು ಹೇಳಬೇಕು. Thank you, ma. In another version, I want. Pavitra Grantha, anybody has? ಹಾಗಾದರೆ ನಮ್ಮ ಮೂಲಪಿತೃವಾಗಿರುವ ಅಬ್ರಹಾಮನು ಶರೀರ ಸಂಬಂಧವಾಗಿ ಏನು ಪಡೆದುಕೊಂಡನೆಂದು ಹೇಳಬೇಕು. Okay, that is good. Huh? Now listen to me. Listen. Abraham is our father. ಅಬ್ರಹಾಮನು ನಮ್ಮ ತಂದೆಯಾಗಿದ್ದಾನೆ. Say, Abraham is our father. ಅಬ್ರಹಾಮ ನಮ್ಮ ತಂದೆಯಾಗಿದ್ದಾನೆ. Why? Bible says we have to follow the faith of Abraham. ಯಾಕಂದರೆ ಬೈಬಲ್ ಹೇಳ್ತದೆ ನಾವು ಅಬ್ರಹಾಮನ ನಂಬಿಕೆಯನ್ನು ಪಾಲಿಸಬೇಕು. We have the promises of Abraham. ನಮಗೆ ಅಬ್ರಹಾಮನ ಆಶೀರ್ವಾದಗಳಿವೆ. And all the blessings what we are supposed to get, God labeled it as Abraham's blessing. ನಮಗೆ ಯಾವುದೆಲ್ಲ ಆಶೀರ್ವಾದಗಳು ಬರಬೇಕು ಆ ಎಲ್ಲ ಆಶೀರ್ವಾದಗಳು ದೇವರು ಅಬ್ರಹಾಮನ ಆಶೀರ್ವಾದಗಳು ಎಂಬುದಾಗಿ ಒಂದು ಹೆಸರು ಕೊಟ್ಟಿದ್ದಾನೆ. Hallelujah. All the God's blessings comes under one package. Abraham's blessing. ದೇವರ ಎಲ್ಲ ಆಶೀರ್ವಾದಗಳು ಒಂದೇ ಹೆಸರಲ್ಲಿ ಬರ್ತದೆ, ಅಬ್ರಹಾಮನ ಆಶೀರ್ವಾದ. For that only Jesus died on the cross. ಅದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತನು. Here what Paul is telling is, ಇಲ್ಲಿ ಪೌಲನು ಏನು ಹೇಳ್ತಾ ಇದ್ದಾನಂದ್ರೆ, what did Abraham achieved by going in the flesh? ಶರೀರಾನುಸಾರವಾಗಿ ಹೋಗಿ ಅಬ್ರಹಾಮನು ಏನನ್ನು Or ಸಂಪಾದಿಸಿಕೊಂಡನು? what did Abraham achieved by going in the world's way? ಇಲ್ಲ, ಇನ್ನೊಂದು ಅರ್ಥ ಹೇಳಬೇಕಾದರೆ ಲೋಕದ ಮಾರ್ಗಾನುಸಾರವಾಗಿ ಹೋಗಿ ಅಬ್ರಹಾಮನು ಏನನ್ನು ಸಂಪಾದಿಸಿಕೊಂಡನು? There are two ways. ಎರಡು ಮಾರ್ಗಗಳುಂಟು. World's way is there, God's way is there. ಲೋಕದ ಮಾರ್ಗಗಳು ಉಂಟು, ದೇವರ ಮಾರ್ಗಗಳು ಉಂಟು. Hallelujah. Say God's way, world's way. ಲೋಕದ ಮಾರ್ಗಗಳು, ದೇವರ ಮಾರ್ಗಗಳು. What did Abraham achieve by going in the world's way? ಲೋಕದ ಮಾರ್ಗದಿಂದ ಅನುಸಾರವಾಗಿ ಹೋಗಿ ಅಬ್ರಹಾಮನು ಏನನ್ನು ಸಂಪಾದಿಸಿಕೊಂಡ? What is world's way? ಲೋಕದ ಮಾರ್ಗಗಳೆಂದ್ರೆ ಏನು? World's way is whatever you get by works. ಲೋಕದ ಮಾರ್ಗಗಳು ಎಂದರೆ ನಿಮ್ಮ ಪ್ರಯತ್ನ, ನಿಮ್ಮ ಕೆಲಸಗಳಿಂದ ಸಂಪಾದಿಸಿಕೊಳ್ಳುವುದೇ ಲೋಕದ ಮಾರ್ಗಗಳಾಗಿದೆ. Only by works you will get it. That is the world's way. ಕೆಲಸ ಮಾಡುವುದರಿಂದನೇ ಸಂಪಾದಿಸಿಕೊಳ್ಳುವುದೇ ಲೋಕದ ಮಾರ್ಗ. Am I clear? ನಿಮಗೆ ಸ್ಪಷ್ಟ? That's why you see people work day and night. ಅದಕ್ಕೆ ಜನರು ಹೇಳ್ತಾರೆ ಹಗಲು ರಾತ್ರಿ ಸಂಪಾದಿಸಿ. 16 hours they work, 18 hours they work, earn salary. ಗಂಟೆ ಅವರು ಕೆಲಸ ಮಾಡ್ತಾರೆ, I'm not saying they are not earning. ನಾನು ಹೇಳ್ತಾ ಇಲ್ಲ ಅವ್ರು ಸಂಪಾದನೆ ಮಾಡ್ತಾ ಇಲ್ಲ ಎಂಬುದು. That is the world's way. ಅದು ಲೋಕದ ಮಾರ್ಗ. But Abraham didn't achieve anything like that. In the world's way he didn't achieve. ಆದ್ರೆ ಅಬ್ರಹಾಮನು ಲೋಕದ ಮಾರ್ಗಾನುಸಾರವಾಗಿ ಏನನ್ನು ಸಂಪಾದಿಸಲಿಲ್ಲ. Abraham tried it but he failed. ಅಬ್ರಹಾಮನು ಅದನ್ನು ಪ್ರಯತ್ನ ಮಾಡಿದನು, ಆದರೆ ಸೋತು ಹೋದ. Verse 2 and 3. 2 ಮತ್ತು 3ನೇ ವಾಕ್ಯ. For if Abraham were justified works, he has whereof to glory, but not before God. But what says the scripture? Abraham believed God, it was counted unto him for righteousness. ಅಬ್ರಹಾಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ. Hallelujah. In other words, the word's way is by works, by flesh. ಇನ್ನೊಂದು ಅರ್ಥ ಹೇಳಬೇಕಾದ್ರೆ ಲೋಕದ ಮಾರ್ಗಗಳು ಶರೀರಾನುಸಾರವಾಗಿ ಸಂಪಾದಿಸುವಂತ. In that way Abraham didn't get any blessing. ಆ ರೀತಿಯಾಗಿ ಹೋಗಿ ಅಬ್ರಹಾಮನಿಗೆ ಯಾವ ಆಶೀರ್ವಾದಗಳು ಸಿಗಲಿಲ್ಲ. Abraham got all the blessings by faith. ಅಬ್ರಹಾಮನಿಗೆ ಎಲ್ಲಾ ಆಶೀರ್ವಾದಗಳು ನಂಬಿಕೆಯ ಮೂಲಕವೇ ದೊರಕಿತು. Still I'll make it very simple. ಇನ್ನು ಸುಲಭವಾಗಿ ಮಾಡ್ತೇನೆ. Work is world's way. ಕೆಲಸವು ಅದು ಲೋಕದ ಮಾರ್ಗವಾಗಿದೆ. Faith is God's way. ನಂಬಿಕೆ ಅದು ದೇವರ ಮಾರ್ಗವಾಗಿದೆ. Amen. I will ask you should repeat, okay? ನಾನು ಕೇಳ್ತೇನೆ, ಉತ್ತರ ಹೇಳಬೇಕು. I will ask you what is world's way, you should tell work. ಲೋಕದ ಮಾರ್ಗ ಅಂದ್ರೆ ಏನಂತ ಕೇಳುವಾಗ ನೀವು ಕೆಲಸ ಎಂಬುದಾಗಿ ಹೇಳಬೇಕು. If I ask you what is God's way, you should say faith. ದೇವರ ಮಾರ್ಗ ಯಾವುದು ಅಂತ ಹೇಳಿದ್ರೆ ನೀವು ನಂಬಿಕೆ ಅಂತ ಹೇಳಬೇಕು. Is it okay? What is world's way? Joragi, what?
What is God's way? ಲೋಕದ ಮಾರ್ಗವು ಯಾವುದು? ದೇವರ ಮಾರ್ಗ ಯಾವುದು? One more time. ಲೋಕದ ಮಾರ್ಗ ಯಾವುದು? ದೇವರ ಮಾರ್ಗ ಯಾವುದು? Now, listen. ಕೇಳಿ. I'll repeat again. This is ಇನ್ನೊಂದ್ಸಲ very ಹೇಳ್ತೇನೆ. important. ಬಹಳ ಮುಖ್ಯವಾಗಿದೆ. No eye has seen, no ear has heard, no heart has received. God prepared all the blessings for you, and He revealed to you through Holy Spirit. Now you are going to pray by faith and possess all the blessings. ಯಾವ ಕಣ್ಣು ಕಾಣಲಿಲ್ಲವೋ, ಯಾವ ಕಿವಿ ಕೇಳಲಿಲ್ಲವೋ, ಯಾವ ಮನುಷ್ಯನ ಹೃದಯ ಬಂದಿಲ್ಲವೋ ಅಂತ ಆಶೀರ್ವಾದಗಳು ದೇವರು ನಿಮಗೆ ಸಿದ್ಧ ಮಾಡಿದ್ದಾನೆ. ಪವಿತ್ರಾತ್ಮ ನಿಮಗೆ ಪ್ರಕಟಿಸುತ್ತಾನೆ. ನಂಬಿಕೆಯ ಮೂಲಕ ನೀವು ಅದನ್ನು ಸ್ವಾಧೀನ ಮಾಡಿಕೊಳ್ಬೇಕು. By your hard work, I am not against hard work, okay? ನಿಮ್ಮ ಶ್ರಮದ ವಿರುದ್ಧವಾಗಿ ನಾನಿಲ್ಲ. If you believe in hard work, you can't possess all the blessings what God has kept. ನಿಮ್ಮ ಶ್ರಮದಲ್ಲಿ ನೀವು ವಿಶ್ವಾಸವಿಟ್ಟರೆ ದೇವರಿಟ್ಟಂತ ಆಶೀರ್ವಾದಗಳನ್ನು ಸ್ವಾಧೀನ We ಮಾಡಿಕೊಳ್ಳಿಕ್ಕೆ may ಆಗುವುದಿಲ್ಲ. get little. ನಿಮ್ಗೆ ಸ್ವಲ್ಪ ಸಿಗ್ಬಹುದು. We may get. I'm not saying we won't get. ಸಿಗುವುದಿಲ್ಲ ಎಂಬುದಾಗಿ ಹೇಳುವುದಿಲ್ಲ, ಸಿಗ್ತದೆ. How much we force the children, study, work hard, don't sleep. ನಾವೆಷ್ಟು ಮಕ್ಕಳ ಮೇಲೆ ನಾವು ಒತ್ತಡ ಹಾಕಿ ಓದು ಶ್ರಮೆ ಪಡು ಎಂಬುದಾಗಿ. It is good to work. ಕೆಲಸ ಮಾಡೋದು ಒಳ್ಳೆಯದು. But what you achieve by work is not much. ನೀವು ಶ್ರಮೆಯಿಂದ ಏನು ಗಳಿಸ್ತೀರೋ ಅದು ತುಂಬಾ ಇರುವುದಿಲ್ಲ, But by ಹೆಚ್ಚಾಗಿರುವುದಿಲ್ಲ. faith you can get more. ಆದ್ರೆ ನಂಬಿಕೆಯಿಂದ ನೀವು ಬಹಳವನ್ನು ಸಂಪಾದಿಸಬಹುದು. Why I am saying not by works, by faith? ಯಾಕೆ ನಾನು ಕೆಲಸದಿಂದ ಅಲ್ಲ ನಂಬಿಕೆಯಿಂದ ಎಂಬುದಾಗಿ ಹೇಳ್ತಾ ಇದ್ದೀನಿ. I'll tell you. ಯಾಕೆ ಹೇಳ್ತೇನೆ Now ಹೇಳ್ತೀನಿ. same Romans 4th chapter, ಅದೇ ರೋಮ 4ನೇ ಅಧ್ಯಾಯ verse 13. 13ನೇ ವಚನ. Read it. ನೀನು ಲೋಕಕ್ಕೆ ಬಾಧ್ಯನಾಗುವೆ ಎಂಬ ವಾಗ್ದಾನವು ಅಬ್ರಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ನಂಬಿಕೆ ಎಂಬ ನೀತಿಯಿಂದಲೇ ಆದದ್ದೇ. Hallelujah. This scripture I took almost 1 year on Sunday evenings. ಈ ಒಂದು ವಾಕ್ಯವನ್ನು 1 ವರ್ಷ ನಾನು ಇದರ ಕುರಿತಾಗಿ ಬೋಧನೆ ಮಾಡಿದ್ದೇನೆ. Here is one promise ಇಲ್ಲಿ ಒಂದು ವಾಗ್ದಾನ ಇದೆ to Abraham. ಅಬ್ರಾಮನಿಗೆ. You are the owner of the world. You are a heir of the world. In simple English, you are the owner of the whole world. ನೀ ಲೋಕಕ್ಕೆ ನೀನು ವಾರಸನ ಆಗಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. Varis also okay. You are the owner for the whole world. ನೀ ಲೋಕಕ್ಕೆ ನೀನು ಯಜಮಾನನಾಗಿದ್ದಿ, ವಾರಸನಾಗಿದ್ದಿ. And it is not only for you, Abraham. It is not only for your descendants. It is all the children who accept Christ by righteousness, by faith, for everyone. ನಿನಗೂ ಮಾತ್ರವಲ್ಲ, ನಿನ್ನ ಸಂತತಿಯವರಿಗೆ ಮಾತ್ರವಲ್ಲ, ನಂಬಿಕೆ ಮೂಲಕ ಯಾರೆಲ್ಲ ಅದನ್ನು ನಂಬ್ತಾರೋ ಅವರಿಗೆ ಎಲ್ಲರಿಗೂ ಇದು ಇದೆ. I'll repeat again. ಇನ್ನೊಂದ್ಸಲ ಹೇಳ್ತೀನಿ. What is that? No eye has seen, no ear has heard. No, what is that God has prepared? ಯಾವ ಕಣ್ಣು ಕಾಣಲಿಲ್ಲ, ಯಾವ ಕಿವಿ ಕೇಳಲಿಲ್ಲ, ಅದು ಏನಾಗಿದೆ ಅದು? You know what? That's a maximum. How much we'll imagine, how much we'll have a desire, how much goals we'll have. ಎಷ್ಟಂತ ನಾವು ಊಹೆ ಮಾಡ್ಕೊಳ್ಬಹುದು, ಆಸೆಗಳು ಇಟ್ಕೋಬಹುದು, ಅದು ಗುರಿಯನ್ನು ಇಟ್ಕೋಬಹುದು. Maybe 1 house, 2 house, 3 house, 100 house we'll think. 1, 2 ಅಥವಾ 100 ಮನೆಗಳಷ್ಟು ಆಸೆ But ಇಟ್ಕೋಬಹುದು. see the promise. ಆದ್ರೆ ವಾಗ್ದಾನವನ್ನು ನೋಡ್ರಿ. You will become a owner for the whole world. ಅದು ವಾಕ್ಯ ಹೇಳ್ತದೆ, ನೀವು ಇಡೀ ಲೋಕಕ್ಕೆ ನೀವು ಮಾಲೀಕರಾಗ್ತೀರಿ. Amen. Say, I am a owner for the whole world. ನಾನು ಲೋಕಕ್ಕೆ ಮಾಲೀಕನಾಗಿದ್ದೇನೆ. Very difficult to believe. ಬಹಳ ಕಷ್ಟ ನಂಬಲಿಕ್ಕೆ. I'll tell you, first time in our church when I preached, my God, when I preached, it was coming back to me. ಮೊದಲನೇ ಸಾರಿ ನಾನು ಸಭೆಯಲ್ಲಿ ಇದನ್ನು ಪ್ರಚಾರ ಮಾಡುವಾಗ, ಅದು ಹೇಳ್ತಾ ಇರುವಾಗ ತಿರುಗಿ ಅದು ನನಗೆ ಬರ್ತಾ ಇತ್ತು. You know why? ಯಾಕೆ ಗೊತ್ತಾ? Because I didn't believe first. ಯಾಕಂದ್ರೆ ಅದೇ ನಾನು ಮೊದಲಾಗಿ ಅದನ್ನ ನಂಬಲಿಲ್ಲ. Because I sang so many songs, I am going to heaven. Heaven is my place. In this earth, nothing I will take. ಯಾಕಂದ್ರೆ ನಾನು ತುಂಬಾ ಹಾಡುಗಳನ್ನ ಹಾಡಿದ್ದೆ, ನಾನು ಪರಲೋಕಕ್ಕೆ ಹೋಗ್ತೀನಿ, ಪರಲೋಕದ ಎಲ್ಲ ಇದೆ, ನನಗೆ ಭೂಲೋಕದಲ್ಲಿ ಏನು ಬೇಡ. And we sang songs. In this world, we don't have anything. We won't anything in this land. ನಮಗೆ ಈ ಲೋಕದಲ್ಲಿ ಏನು ಇಲ್ಲ, ನಮ್ಗೆ ಸಂಬಂಧಪಟ್ಟದಿಲ್ಲ ಎಂಬ ಅನೇಕ ಹಾಡುಗಳನ್ನ ನಾವು ಹಾಡಿದ್ದೇವೆ. Yes or no? ಹೌದಾ ಇಲ್ವಾ? ಕನ್ನಡ ಹಾಡು in ಭೂಮಿ ಸ್ವಂತ ಇಲ್ಲ ಯೇಸುವಾಲ ಪಿರಿಕ, nothing like that. Okay, now listen. You see, all Father Bachman's one line will be there. This earth is not ours. This earth, we are not owners. We are not going to possess anything. ಈ ಭೂಮಿ ನಮ್ದಲ್ಲ, ಈ ಭೂಮಿ ನಮಗೆ ಸಂಬಂಧಪಟ್ಟದಲ್ಲ, ಇದನ್ನು ಸ್ವಾಧೀನ ಮಾಡುವುದಿಲ್ಲ ಎಂಬ ಈ ಒಂದು ಪದಗಳು ಎಲ್ಲ ಹಾಡುಗಳಲ್ಲಿ ಬರ್ತದೆ. It is not to boast, we become a rich, we are a big shot. ಅದು ನಾವು ಶ್ರೀಮಂತರಾದಾಗ ಅದು ಕೊಚ್ಚಿಕೊಳ್ಳುವುದಕ್ಕೆ ಅಲ್ಲ ಅದು. In fact, I want to teach about faith.
Why faith is important than works? ಯಾಕೆ ಕೆಲಸಗಳಿಗಿಂತ ನಂಬಿಕೆ ಯಾಕೆ ಮುಖ್ಯ ಎಂಬುದಾಗಿ ನಿಮ್ಗೆ ಕಲಿಸ್ತೀನಿ ನಾನು. If you work, ನೀವು ಕೆಲಸ ಮಾಡಿದ್ರೆ you work for 120 years. ನೀವು 120 ವರ್ಷ ತನಕ ನೀವು ಕೆಲಸ ಮಾಡ್ತಾನೆ You do ಇದ್ದೀರಾ. business, no problem. ನೀವು ವ್ಯಾಪಾರ ಮಾಡಿ ಪರವಾಗಿಲ್ಲ. Tell me how much you learn. ನೀವು ಹೇಳ್ರಿ ಎಷ್ಟು ಗಳಿಸ್ಬೋದು ನೀವು? Even the richest man in the world, how much property he has? ಲೋಕ ಅತಿ ಶ್ರೀಮಂತದ ವ್ಯಕ್ತಿಗೆ ಅವನಿಗೆ ಎಷ್ಟು ಆಸ್ತಿ ಇದೆ? Can he own the world? ಇಡೀ ಲೋಕವನ್ನು ಆತನಿಗೆ ಅವನು ಗಳಿಸ್ಬೋದಾ, ಸಂಪಾದನೆ ಮಾಡ್ಬೋದಾ? His money is not enough. ಆತನ ದುಡ್ಡು ಸಾಕಾಗಲ್ಲ. Yes or no? ಹೌದಾ ಅಲ್ವಾ? Now why we should become owner? ಯಾಕೆ ನಾವು ಈ ಲೋಕಕ್ಕೆ ಮಾಲೀಕರಾಗಬೇಕು? Look here. ಇಲ್ಲಿ ನೋಡ್ರಿ, When God created Adam and Eve, they were owners of the world. ಯಾವಾಗ ದೇವರು ಆದಮ್ ಹವ್ವಳನ್ನು ಸೃಷ್ಟಿ ಮಾಡಿದನು, ಅವರು ಈ ಲೋಕಕ್ಕೆ ಮಾಲೀಕರಾಗಿದ್ರು. God gave in their hand. ಅದು ದೇವರು ಅವರ ಕೈಯಲ್ಲಿ ಅದನ್ನು ಕೊಟ್ಟಿದ್ದನು. Adam gave it in the hands of Satan. ಆದಮನು ಆ ಸೈತಾನ ಕೈಗೆ ಅದನ್ನು ಕೊಟ್ಟನು. Now he became a god of the world. ಆತನು ಸೈತಾನ ಲೋಕಕ್ಕೆ ಆತನು ಮಾಲೀಕನಾದ. And he told Jesus, you come and bow down, I will give everything to you. ಅದಕ್ಕೆ ಸೈತಾನ ಯೇಸು ಸ್ವಾಮಿಗೆ ಹೇಳ್ತಾನೆ, ನೀ ನನಗೆ ಬಗ್ಗು, ಆವಾಗ ನಾನು ನಿನಗೆ ಲೋಕವೆಲ್ಲ ಕೊಡ್ತೇನೆ. So the truth is, the whole world is under the grip of the Satan. ಸತ್ಯ ಏನೆಂದರೆ ಲೋಕವೆಲ್ಲವೂ ಸೈತಾನ ಹಿಡಿತದಲ್ಲಿ ಇದೆ. Who gave it to Adam? Sir, who gave it to Adam? ಆದಮಿಗೆ ಯಾರು ಕೊಟ್ಟಿರೋದನ್ನ? Adam gave to whom? ಆದಮ ಯಾರಿಗೆ ಕೊಟ್ಟನು? Now, ಈಗ through Christ Jesus, ಯೇಸು ಕ್ರಿಸ್ತನ ಮೂಲಕ we have to take it back from Satan. ಅದನ್ನು ಸೈತಾನದಿಂದ ನಾವು ತೆಗೆದುಕೊಳ್ಬೇಕು. Amen? ಆಮೆನ್. Hello? Are you here? ಇಲ್ಲಿದ್ದೀರಾ? Yaga brother? Earth is not permanent, no? Heaven is permanent. ಭೂಮಿ ಶಾಶ್ವತವಲ್ಲ, ಅಲ್ಲ ಪರಲೋಕವೇ ಸಾಕು, ಶಾಶ್ವತ. ಒಂದು ಮನೆ ಸಾಕಲ್ಲ, ಎರಡು ಸಾಕು, ಯಾಕೆ ಜಾಸ್ತಿ? Don't want big desire. I say God says you are a owner. If we don't take it, then we are not accomplishing the redemption plan of God. ನಾವು ಈ ಲೋಕವನ್ನು ಸಂಪಾದನೆ ಮಾಡಿಕೊಳ್ಳಲಿಲ್ಲ ಅಂದ್ರೆ ಆ ವಿಮೋಚನೆ ಯೋಚನೆಯನ್ನು ನಾವು I'll ಪೂರ್ಣಗೊಳಿಸಲಿಲ್ಲ. repeat again. ಇನ್ನೊಂದ್ಸಲ ಹೇಳ್ತೇನೆ. I'm not saying buy 30-40 plot. ನಾನು 30-40 ಪ್ಲಾಟ್ ಬಗ್ಗೆ You ಮಾತಾಡ್ತೇನೆ. buy 30-40 is good. 30-40 ಪ್ಲಾಟ್ ಖರೀದಿ ಮಾಡಿ. God's plan is we all should become own things. We should buy. We should become a owner for the whole world. ದೇವರು ಬಯಸ್ತಾನೆ ನಾವು ಎಲ್ಲವನ್ನು ಸಂಪಾದನೆ ಮಾಡಿ ಎಲ್ಲದಕ್ಕೂ ನಾವು It ಮಾಲೀಕರಾಗಿರಬೇಕು. should come. The world should come in the hands of God's children. ಈ ಲೋಕವು ದೇವರ ಮಕ್ಕಳ ಕೈಯಲ್ಲಿ ಬರಬೇಕು. Say the world should come in the hands of the God's children. ಲೋಕವು ದೇವರ ಮಕ್ಕಳ ಕೈಯಲ್ಲಿ ಬರಬೇಕು. Amen. You are not convinced. ನಿಮಗೆ ಅದು ಸರಿ ಅನಿಸ್ತಾ ಇಲ್ಲ ಇನ್ನು. No problem. Psalm 115. ಈಗ 115ನೇ ಕೀರ್ತನೆ. Psalm 115, verse 15. and 16. You are blessed. Read ma. ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂ ಪರಲೋಕಗಳನ್ನು ಉಂಟು ಮಾಡಿದ್ದಾನೆ. ಪರಲೋಕವು ಯೆಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. Yeah. Johnny, can you read? 15 and 16. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಕರ್ತನಿಂದ ನೀವು ಆಶೀರ್ವದಿಸಲ್ಪಟ್ಟವರು. ಆಕಾಶಗಳು ಕರ್ತನವುಗಳೇ, ಆತನ ಭೂಮಿಯನ್ನು ನರಪುತ್ರರಿಗೆ ಕೊಟ್ಟಿದ್ದಾನೆ. Naraputra means man. ನರಪುತ್ರ ಅಂದರೆ ಮನುಷ್ಯನಿಗೆ. It says, you are blessed of the Lord which made heaven and earth. ಭೂ ಪರಲೋಕವನ್ನು ಉಂಟು ಮಾಡಿದ ದೇವರಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ. Say in English, I am blessed of the Lord who has made heaven and earth. ಭೂ ಪರಲೋಕವನ್ನು ಸೃಷ್ಟಿ ಮಾಡಿದ ದೇವರಿಂದ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. The next verse it says, ಮುಂದಿನ ವಚನ ಹೇಳ್ತದೆ, the heaven, even the heavens are the Lord's. ಪರಲೋಕವು ಯೆಹೋವನದು, The earth he gave to man. ಭೂಲೋಕವು ಆತನ ಮನುಷ್ಯನಿಗೆ ಕೊಟ್ಟಿದ್ದನು. Amen. What he gave to man? ಯಾವುದನ್ನು ಮನುಷ್ಯನಿಗೆ ಕೊಟ್ಟನು? He gave to man. Actually, we are supposed to be a owner of the world. ದೇವರು ಅದನ್ನು ಮನುಷ್ಯನಿಗೆ ಕೊಟ್ಟಿದ್ದ. ಮನುಷ್ಯನು ಈ ಲೋಕಕ್ಕೆ ಮಾಲೀಕನಾಗಿರಬೇಕು. If you read,
Martin Luther's story, Protestant Reformation and all those things, they insisted we should be a owner, we should possess things. ಮಾರ್ಟಿನ್ ಲೂಥರ್ ಅವರ ನೀವು ಚರಿತ್ರೆಯನ್ನು ಓದಿದಾಗ ಈ ವಾಕ್ಯ ಕುರಿತಾಗಿ ಅವರು ಹೇಳ್ತಾರೆ, ನಾವು ಈ ಲೋಕಕ್ಕೆ ನಾವು ಮಾಲೀಕರಾಗಬೇಕು. That's why missionaries, when they come, first they used to buy, they should possess it. ಅದಕ್ಕೆ ಮಿಷನರಿಗಳು ಬಂದಾಗ ಮೊದಲು ಅವರು ಖರೀದಿ ಮಾಡ್ತಿದ್ರು, ಅದಕ್ಕೆ ಅವರನ್ನು ಸಂಪಾದಿಸಿಕೊಳ್ತಿದ್ರು. And wherever this gospel is preached, where these people, Protestant Reformation took place, they will keep it very neat. They think they are the owner for the street. ಎಲ್ಲೆಲ್ಲಿ ಸುವಾರ್ತೆ ಸಾರ್ತಿದ್ರು ಈ ಪ್ರೊಟೆಸ್ಟೆಂಟ್ ಅವರು, ಆ ಒಂದು ಪ್ರದೇಶವನ್ನು ತುಂಬಾ ನೀಟಾಗಿ ಇಟ್ಕೊಳ್ತಿದ್ರು. ಯಾಕಂದ್ರೆ ಅದು ಅವರಿಗೆ ಅವರು ಸ್ವಾಧೀನ ಮಾಡ್ಕೊಳ್ತಾರೆ. They don't consider street is somebody's street. They consider I am the owner. ಆ ಬೀದಿಗಳು ಇನ್ನು ಯಾರಿಗೂ ಸಂಬಂಧಪಟ್ಟಿದ್ದು ಎಣಿಸ್ತಿಲ್ಲ, ಆ ಬೀದಿಗೆ ನಾನೇ ಮಾಲೀಕನಾಗಿದೆ ಎಂಬುದಾಗಿ ಎಣಿಸ್ಕೊಳ್ತಾರೆ. Can you think about you as a owner for your area? ನೀವು At least now, ನಿಮ್ಮ ಏರಿಯಾಗೆ ನೀವು ಮಾಲೀಕರಾಗಿದ್ದೀರಿ ಎಂಬುದಾಗಿ. Amen. Why not? ಯಾಕಿಲ್ಲ? Why not? ಯಾಕಿಲ್ಲ? Now, if you work 24 hours till death, work, earn money, you cannot become a owner. ನೀವು 24 ಗಂಟೆ ಸಾಯೋ ತನಕ ನೀವು ಕೆಲಸ ಮಾಡ್ತಾ ಇದ್ರೆ ಇಡೀ ಲೋಕವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. Because working and becoming owner is the world's way. ಕೆಲಸ ಮಾಡಿ ಲೋಕಕ್ಕೆ ಮಾಲೀಕರಾಗುವುದು ಅದು ಲೋಕದ ಮಾರ್ಗವಾಗಿದೆ. God's way is by faith. ಆದರೆ ದೇವರ ಮಾರ್ಗ ನಂಬಿಕೆ ಮೂಲಕವಾಗಿದೆ. Hallelujah. Hallelujah. In the kingdom of God, everything happens by faith. ದೇವರ ರಾಜ್ಯದಲ್ಲಿ ಎಲ್ಲಾ ಸಂಗತಿಗಳು ನಂಬಿಕೆ ಮೂಲಕವೇ ಆಗ್ತದೆ. But the problem with us is that work culture has come inside so much. Always we want to earn. ಆದರೆ ನಮ್ಮ ಸಮಸ್ಯೆ ಏನಂದ್ರೆ ಈ ಕೆಲಸ ಮಾಡುವಂತ ಒಂದು ರಿವಾಜು ನಮ್ಮ ರಕ್ತದಲ್ಲಿ ತುಂಬಿಕೊಂಡಿದ್ರೆ ನಾವು ಕೆಲಸ ಮಾಡ್ಲೇಬೇಕು ಅನ್ಕೊಂತೀವಿ. Even our eternal life we want to work, we want to earn. ನಾವು ನಿತ್ಯಕ್ಕೋಸ್ಕರ ನಾವು ಕೆಲಸ ಮಾಡ್ತಾನೆ ಇರ್ಬೇಕು ಅನ್ಕೊಳ್ತೀವಿ ನಾವು. Okay, John 6 chapter. ಯೋಹಾನ 16ನೇ ಅಧ್ಯಾಯ. 6 chapter. 6ನೇ ಅಧ್ಯಾಯ, ಕ್ಷಮಿಸಿ, ಯೋಹಾನ 6 verse 27. 27ನೇ ವಚನ. And 28. 27, 28. Read. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. Okay, now listen. Here Jesus is talking about don't work for the meat that perisheth, but work for the everlasting life. The meat that gives you everlasting life. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕಾಗಿ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. Now all these people thought everlasting life also I will work 8 hours, 24 hours, 60 hours, some duty I will put work, I will get it. ಎಲ್ಲರೂ ಈ ರೀತಿಯಾಗಿ ಯೋಚನೆ ಮಾಡಿದ್ದು, ಈ ನಿತ್ಯ ಜೀವದ ಆಹಾರಕ್ಕಾಗಿ ನಾನು 24 ಗಂಟೆಗಳ ಕಾಲ ದುಡಿತೀನಿ. So 28 was they are asking Jesus, tell what work we should do. ಅವರು ಹೇಳ್ತಾ ಇದ್ರು ಏನ್ ಕೆಲಸ ಮಾಡಬೇಕು ಹೇಳಿ. Verse 28. 28ನೇ ವಚನ ಕೇಳ್ತಾ ಇದ್ದಾರೆ. ಅವರು ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದರು. Hallelujah. Shall we all repeat this verse in Kannada, all of you? ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕು? This question is in everybody's heart and mind. ಈ ಪ್ರಶ್ನೆ ಎಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಇದೆ. Everybody, you tell them to leave the chapel and come, they leave chapel and come. ಈಗ ನೀವು ಅವರಿಗೆ ಹೇಳಿ ಚಪ್ಪಲಿ ಬಿಟ್ಟು ಬರಬೇಕು, ಅವ್ರು ಚಪ್ಪಲಿ ಬಿಟ್ಟು You ಬರ್ತಾರೆ. tell them barefoot from your house, you walk and come, they'll walk and come. ಬರೀ ಕಾಲಲ್ಲಿ ನೀವು ಮನೆಯಿಂದ ಇಲ್ಲಿ ತನಕ ನಡ್ಕೊ ಬನ್ನಿ ಅಂತ ಹೇಳಿದ್ರೆ ನಡ್ಕೊ ಬರ್ತಾರೆ. You tell them don't do this, don't do that, climb there, go to that river, that mountain, do anything, they will do it. ಅಲ್ಲಿ ಹತ್ತಿರಿ, ಅಲ್ಲಿ ಹೋಗಿ ಮುಳುಗಿರಿ, ಏನು ಅದು ಮಾಡಿ ಇದು ಮಾಡಿ ಅಂತ ಹೇಳಿದ್ರೆ ಏನ್ ಮಾಡಿದ್ರು So they are asking Jesus, tell me what should we do? ಅದಕ್ಕೆ ಯೇಸು ಸ್ವಾಮಿ ಕೇಳ್ತಾರೆ, ನೀನ್ ಹೇಳು ನಾವು ಏನ್ ಮಾಡ್ಬೇಕು? What Jesus replies? ಅದಕ್ಕೆ ಯೇಸು ಸ್ವಾಮಿನ ಉತ್ತರ ಕೊಡ್ತಾನೆ, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು. Amen. Shall we all tell in Kannada? ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನಂಬುವುದು. Hallelujah. This is God's way. ಇದು ದೇವರ ಮಾರ್ಗ. What is the world's way to get everlasting life? ನಿತ್ಯ ಜೀವನ ಪಡೆದುಕೊಳ್ಳಲಿಕ್ಕೆ ಲೋಕದ ಮಾರ್ಗ ಯಾವುದು?
What is the world's way to become more spiritual? ತುಂಬಾ ಆತ್ಮಿಕ ಆಗಬೇಕಾದ ಲೋಕದ ಮಾರ್ಗ ಯಾವುದು? Himalayas ಹೋಗಬೇಕಂತ ಅವರು. They should go to Himalayas. ಹಿಮಾಲಯಕ್ಕೆ ಹತ್ತಬೇಕು, ಬಟ್ಟೆ ಹತ್ತಬೇಕು. Go here, go there. ಇಲ್ಲಿ ಹೋಗು, ಅಲ್ಲಿ What ಹೋಗು. is God's way? ದೇವರ ಮಾರ್ಗ ಯಾವುದು? Believe in Jesus. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡಬೇಕು. Faith is God's way. ನಂಬಿಕೆ ದೇವರ ಮಾರ್ಗವಾಗಿದೆ. Now, our task is so big. ನಮ್ಮ ಕೆಲಸ ಬಹಳ ದೊಡ್ಡದಾಗಿದೆ. Become a owner of the world. ಇಡೀ ಲೋಕಕ್ಕೆ ನಾವು ಮಾಲೀಕರಾಗಬೇಕು. How it will happen? ಹೇಗೆ ಆಗ್ತದೆ? I'll just tell one scripture and I'll close it. ಒಂದು ವಾಕ್ಯವನ್ನು ಹೇಳಿ ಮುಗಿಸ್ತೇನೆ. We'll continue next week. ಮುಂದಿನ ವಾರ ಅದನ್ನು ಮುಂದುವರಿಸುವ. Romans 4:16. ರೋಮ 4:16. Therefore, it is of faith that it might be by grace to end the promise might be sure in to the all the seed, not to that only which is of the law, but to that which also is of faith of Abraham, who is the father of us all. ಆದ ಕಾರಣ ಆ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂತದಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಹೀಗೆ ಆ ವಾಗ್ದಾನವು ಅಬ್ರಹಾಮನ ಸಂತತಿಯವರೆಲ್ಲರಿಗೂ, ಅಂದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡವರಿಗೆ ಮಾತ್ರವಲ್ಲದೆ ಅಬ್ರಹಾಮನಲ್ಲಿದ್ದಂಥ ನಂಬಿಕೆ ಉಳ್ಳವರಿಗೆ ಸಹ ಸ್ಥಿರವಾಗಿ ನಿಲ್ಲುವುದು. So he is talking about that promise. ಆ ವಾಗ್ದಾನ ಕುರಿತಾಗಿ ಮಾತಾಡ್ತಾ ಇದ್ದಾನೆ. Say that promise. ಆ ವಾಗ್ದಾನ. What is that promise? ಆ ವಾಗ್ದಾನ ಯಾವುದು? You should become owner of the world. ನೀವು ಈ ಲೋಕಕ್ಕೆ ಮಾಲೀಕರಾಗಬೇಕು. He says that promise, it's not only for the seed of Abraham which came through the law. ಧರ್ಮಶಾಸ್ತ್ರದ ಮೂಲಕವಾಗಿ ಬಂದಂತ ಅಬ್ರಹಾಮನ ಸಂತತಿಗೆ ಮಾತ್ರವಲ್ಲ ಆ It is ವಾಗ್ದಾನ. not only for Israel. ಅವರು ಇಸ್ರಾಯೇಲಿಗೆ ಮಾತ್ರವಲ್ಲ. It is for all those, who follow by faith Abraham the father. ಅಬ್ರಹಾಮಲ್ಲಿದ್ದಂತ ನಂಬಿಕೆಯನ್ನು ಅನುಸರಿಸುವವರಿಗೆ ಎಲ್ಲರಿಗೆ ಇದು And he ಸಂಬಂಧವಾಗಿದೆ. is the father of us all. ಆತ ನಮ್ಮೆಲ್ಲರಿಗೆ ಆತನ ತಂದೆಯಾಗಿದ್ದಾನೆ. Hallelujah means it is for us. ಅದು ನಮಗಾಗಿದೆ. Say, I am a owner of the world. ನಾನು ಈ ಲೋಕಕ್ಕೆ ಮಾಲೀಕನಾಗಿದ್ದೇನೆ. How? ಹೇಗೆ? It is of faith that it might be by grace. ಅದು ಕೃಪೆಯಿಂದಲೇ ನಂಬಿಕೆ ಮೂಲಕ. Amen. Grace makes you a owner. By faith you have to take. ಕೃಪೆ ನಮಗೆ ಮಾಲೀಕರಾಗಿ ಮಾಡ್ತದೆ, ನಂಬಿಕೆ ಮೂಲಕ ಅದನ್ನು ನಾವು ಸ್ವಾಧೀನ I am ಮಾಡಿಕೊಳ್ಳಬೇಕು. not saying don't work. ನಾನು ಹೇಳ್ತಾ ಇಲ್ಲ ನೀವು ಕೆಲಸ ಮಾಡಬೇಡ್ರಿ ಅಂತ. We work because God gives us a work. ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾಕಂದ್ರೆ ದೇವರು ನಮಗೆ ಕೆಲಸ ಕೊಟ್ಟಿದ್ದಾನೆ. Our work will not make us a owner of the world. ಆದರೆ ನಮ್ಮ ಕೆಲಸಗಳು ನಮಗೆ ಈ ಲೋಕದ ಮಾಲೀಕರಾಗಿ ಮಾಡುವುದಿಲ್ಲ. Grace and faith will make us a owner of the world. ಕೃಪೆ ಮತ್ತು ನಂಬಿಕೆ ನಮ್ಮನ್ನು ಈ ಲೋಕಕ್ಕೆ ಮಾಲೀಕರಾಗಿ ಮಾಡ್ತದೆ. Hallelujah. I know I need more time. I'll continue next week. ನಾನು ಮುಂದಿನ ವಾರ ಅದನ್ನು But ಮುಂದುವರಿಸ್ತೇನೆ. one decision. ಒಂದು ನಿರ್ಧಾರ. What is the one decision? ಆ ಒಂದು ನಿರ್ಧಾರ ಏನು? I will depend on Holy Spirit. ನಾನು ಪವಿತ್ರ ಆತ್ಮನ ಮೇಲೆ ಆತುಕೊಳ್ಳುತ್ತೇನೆ. Every decision, pray, ask Him, help me, Lord, reveal to me. ಪ್ರತಿಯೊಂದು ನಿರ್ಧಾರ ತೆಗೆದುಕೊಳ್ಳುವಾಗ ಪವಿತ್ರಾತ್ಮನು ಆತುಕೊಳ್ಳಬೇಕು. ಪವಿತ್ರಾತ್ಮ ನನಗೆ ಪ್ರಕಟ Can you ಮಾಡುವುದಕ್ಕೆ. imagine one man with one peanut, he become a millionaire? ನೀವು ಊಹೆ ಮಾಡ್ಕೊಳ್ಬಹುದಾ ಒಂದು ಶೇಂಗದ ಬೀಜದ ಒಬ್ಬ ಮನುಷ್ಯನು ಕೋಟ್ಯಾಧಿಪತಿಯಾಗಿದ್ದಾನೆ ಎಂದು? Because God revealed to him. ಯಾಕಂದ್ರೆ ದೇವರು ಆತನಿಗೆ ಪ್ರಕಟಿಸಿದನು. God reveals to you ದೇವರು ನಿಮಗೆ ಪ್ರಕಟಿಸ್ತಾನೆ what is ready. ಯಾವುದಾದ್ರು ಸಿದ್ಧವಾಗಿದೆ. And if you take it, ಅದು ನೀವು ಸ್ವಾಧೀನ ಮಾಡಿಕೊಂಡ್ರೆ, pray in the name of Jesus. ಮತ್ತೆ ಯೇಸು ಕ್ರಿಸ್ತನ ನಾಮ ಪ್ರಾರ್ಥಿಸಿದ್ರೆ, By faith you are going to possess it. ನಂಬಿಕೆಯಿಂದ ನೀವು ಅದನ್ನು ಸ್ವಾಧೀನ ಮಾಡಿಕೊಳ್ತೀರಿ. Hallelujah. Hallelujah. I tell you, it will not take much time. ನಾನು ನಿಮ್ಗೆ ಹೇಳ್ತಾ ಅದು ಜಾಸ್ತಿ ಸಮಯ ತೆಗೆದುಕೊಳ್ಳುವುದಿಲ್ಲ. For me, I tell you many times what they told me is, don't want anything in this world. ಅನೇಕ ಸಾರಿ ನನಗೆ ಜನರು ಏನು ಹೇಳಿಕೊಟ್ಟಿದ್ದಾರೆ ಗೊತ್ತಾ? ಈ ಲೋಕವನ್ನು ನೀವು ಸಂಪಾದನೆ ಮಾಡ್ಕೋಬೇಡ. If somebody says to me that time, why can't you buy a land, buy a house? I used to think they are very worldly people. They are thinking only about world. ಯಾರಾದ್ರೂ ನನಗೆ ಹೇಳಿದಾಗ ಯಾಕೆ ಒಂದು ಜಮೀನು ತಗೋಬಾರ್ದು, ಮನೆ ಕಟ್ಟಬಾರ್ದು ಅಂತ ಹೇಳಿದಾಗ ನಾನು ಅನ್ಕೊಳ್ತೆ ಈ ಜನರು ಎಷ್ಟು ಲೋಕ ರೀತಿಯಾಗಿದ್ದಾರೆ. ಬರೀ Always thinking about house. I am thinking about heaven. ಯಾವಾಗಲೂ ಮನೆ ಕುರಿತಾಗಿ ಯೋಚನೆ ಮಾಡಿ, ನಾನಾದ್ರೂ ಬರೀ ಪರಲೋಕದ ಕುರಿತಾಗಿ ಯೋಚನೆ I ಮಾಡ್ತಾ was so foolish. ಎಷ್ಟು ಮೂರ್ಖನಾಗಿದ್ರೆ ಅಂದ್ರೆ I didn't, consult Holy Spirit, what God has prepared. ನಾನು ಪವಿತ್ರಾತ್ಮನಿಗೆ ಕೇಳಲಿಲ್ಲ ದೇವರು ನನಗೋಸ್ಕರ ಏನನ್ನು ಸಿದ್ಧ ಮಾಡಿದ್ದಾನೆ. Hallelujah. Or you hear? I'm telling you, I told many times. That's why I have so many songs I can sing in Tamil. I don't want anything in this world. I don't want anything in this world. ನಾನು ಅನೇಕ ತಮಿಳ್ ಹಾಡುಗಳನ್ನು ಹಾಡಿದ್ದೇನೆ. ಈ ಲೋಕದಲ್ಲಿ ನನಗೆ ಏನು ಬೇಡ, ಈ ಲೋಕದಲ್ಲಿ ನನಗೆ ಏನು ಬೇಡ. If you don't have anything in this world, ಈ ಲೋಕದಲ್ಲಿ ನಮಗೆ ಏನು ಇಲ್ಲ ಅಂದ್ರೆ we cannot
bring glory to God. ನಾವು ದೇವರಿಗೆ ಮಹಿಮೆ ತರಲಿಕ್ಕೆ ಆಗುದಿಲ್ಲ. Hallelujah. Tell me whom they will respect. If you have nothing, why they will respect? ನಿಮಗೆ ಏನು ಇಲ್ಲ ಅಂದ್ರೆ ಯಾಕೆ ಅವ್ರು ಗೌರವ ಕೊಡ್ತಾರೆ? But if you have everything in this world, ನಿಮಗೆ ಈ ಲೋಕದಲ್ಲಿ ಎಲ್ಲವೂ ಇದ್ರೆ the world will glorify God through your life. ಲೋಕವು ನಿಮ್ಮ ಮೂಲಕ ದೇವರಿಗೆ ಮಹಿಮೆ ಸಲ್ಲಿಸ್ತಾರೆ. That is what God wants. ಅದೇ ದೇವರು ಬಯಸ್ತಾನೆ. Our work is easy. ನಮ್ಮ ಕೆಲಸ ಬಹಳ ಸುಲಭ. He paid the price. ಆತನು ಬೆಲೆಯನ್ನು ಕಟ್ಟಿದ್ದಾನೆ. He died for it. ಅದಕ್ಕೋಸ್ಕರ ಆತನು ಸತ್ತಿದ್ದಾನೆ. Grace provides. ಕೃಪೆ ಅದನ್ನು ದೊರಕಿಸಿಕೊಟ್ಟಿದೆ. By faith we are going to possess. ನಂಬಿಕೆಯಿಂದ ನಾವು ಸ್ವಾಧೀನ ಮಾಡಿಕೊಳ್ಳುತ್ತೇವೆ. Shall we all stand up? ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ. Everyone. ಎಲ್ಲರೂ ಎದ್ದು ನಿಂತುಕೊಳ್ಳುವ. I want you to individually seek God for few minutes. ನಾನು ಬಯಸ್ತೇನೆ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಕೆಲವು ಸಮಯಗಳ ಕಾಲ ದೇವರನ್ನು ಹುಡುಕಬೇಕು. Individually. ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಒಬ್ಬೊಬ್ಬರ. Don't look here and there. ಅಲ್ಲಿ ಇಲ್ಲಿ ನೋಡಬೇಡ್ರಿ. Ask Holy Spirit, reveal what is prepared for me, O God.